ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲದೆ ಇರೋ ಶಕ್ತಿ ತಾಯಿಗಿದೆ. ತಾಯಿತನವನ್ನ ಅನುಭವಿಸೋ, ಸಂಭ್ರಮಿಸೋ ಹಕ್ಕು ಪ್ರತಿ ಹೆಣ್ಣಿಗೂ ಇದೆ. ಅದಕ್ಕೆ ಯಾರ ಅಪ್- ಅಪ್ಪಣೆ ಕೂಡ ಬೇಡ. ಆದರೆ ಹೆಣ್ಣು ಇರಬಹುದು, ಆ ಒಂದು ಶಕ್ತಿ ಅನ್ನುವಂಥದ್ದು ಇರಬಹುದು, ಆಕೆಯ ದೇಹ, ಆಕೆಯ ನಿರ್ಧಾರ ಸಾಕು. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆ ಈ ಎಲ್ಲ ಪಂಚಭಾಷೆಗಳಲ್ಲೂ ನಟಿಸಿ ಪಂಚಭಾಷಾ ಅಭಿನೇತ್ರಿ ಅನ್ನೋ ಹೆಸರನ್ನ ಮುಡಿಗೇರಿಸಿಕೊಂಡು ಜೊತೆಗೆ 3 ಸ್ಟೇಟ್ ಅವಾರ್ಡ್ಗಳನ್ನು ಪಡೆದುಕೊಂಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಭಾವನಾ ರಾಮಣ್ಣ. ಈಗಾಗಲೇ ಎಲ್ರಿಗೂ ಸುದ್ದಿ ಗೊತ್ತಿರುತ್ತೆ ಏನು ಅನ್ನುವಂಥದ್ದು. ಆದರೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ ನಿಮಗೆ. ತಾಯಿ ಆಗುವಂತಹ ಒಂದು ಭಾಗ್ಯ ತುಂಬ ಜನಕ್ಕೆ ಸದ್ಯಕ್ಕೆ ಈ ಮಟ್ಟಿಗೆ ಈ ಒಂದು ಜನ್ರೇಷನಲ್ಲಿ ಕಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೀವು ತಾಯ್ತನದ ಭಾಗ್ಯ ಪಡ್ಕೊಂಡಿರೋವಂಥದ್ದು ಪುಣ್ಯವಂತರಂತಲೇ ಹೇಳ್ಬೋದು. ಯಾಕಂದರೆ ಆ್ಯಸ್ ಎ ಹುಡುಗಿಯಾಗಿ ಗೊತ್ತಿರುತ್ತೆ ಅದು ಯಾವ ಥರ ಫೀಲ್ ಅನ್ನುವಂಥದ್ದು. ಸೊ ಹಾಂ, ಗಂಡು ಮಕ್ಳಿಗೆ ಅಷ್ಟಾಗಿ ಅರ್ಥ ಆಗದೇ ಇರಬಹುದು, ಏನೋ ಪ್ರೆಗ್ನೆಂಟ್ ಆಗಿದ್ದಾರೆ, ಇಟ್ಸ್ ಓಕೆ ಅನ್ನೋ ಥರದ್ದು. ಸೊ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಇಲ್ಲ, ತುಂಬ ಸಂತೋಷ ಇದೆ. ನನಗೆ ಸಂತೋಷ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಸಂತೋಷದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟೊಂದು ಜನ ಇದ್ದಾರೆ ನನ್ನ ಫ್ಯಾಮಿಲಿ ಜೊತೆಯಲ್ಲಿ, ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನೋಂಥದ್ದು ಇನ್ನೂ ಇಟ್ಸ್ ಆ್ಯಡೆಡ್ ಹ್ಯಾಪಿನೆಸ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಸೊ ಮೊದಲನೇದಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ರಿ ಈ ವಿಚಾರ ಎಲ್ಲ? ಅಂದರೆ ಓಪನ್ ಆಗಿ ಮಾತಾಡಬೇಕಂದ್ರೆ ನೀವು ಕೂಡ ಕ್ಯಾಶುವಲ್ ಆಗಿ ಹೇಳ್ತಾ ಇರ್ತೀರಾ, ಹೌದು 40 ವಯಸ್ಸು ದಾಟಿದೆ, ಬಟ್ ನನಗೆ ಈ ಸಂದರ್ಭದಲ್ಲಿ ನನಗೆ ಬೇಕು ಅನ್ನಿಸ್ತು, ಇಟ್ಸ್ ಮೈ ಲೈಫ್, ಮೈ ಚಾಯ್ಸ್. ನಾನು ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಏನಾಗುತ್ತಂದರೆ, ನಾವು 20ಸಲ್ಲಿರಬೇಕಾದ್ರೆ, ಈಗ 20-25 ವರ್ಷ 26 ವರ್ಷ ಅನ್ಬೇಕಾದ್ರೆ, ನಾವು ಸ್ಪೆಷಲಿ ಸಿನಿಮಾದಲ್ಲಿರೋರಿಗೆ ನಮಗೆ ಪ್ರೈಮ್ ಏಜ್ ಅದು. ಏಜ್ ಪ್ರೈಮ್ ಇರುತ್ತೆ, ಅವಕಾಶಗಳು ಅಷ್ಟೊಂದು ಬರ್ತಾ ಇರುತ್ತೆ ಆ ವಯಸ್ಸಲ್ಲಿ. ನಮಗೆ ಒಂದಕ್ಕೊಂದು ಬಿಡೋಕ್ಕಾಗಲ್ಲ. ಈಗ ನೋಡ್ತಾ ಇರ್ತೀವಿ ನಾವು, ರಶ್ಮಿಕಾ ಮಂದಣ್ಣ ಇರ್ಬೋದು, ಯಾರೇ ಇರ್ಬೋದು, ಇವ್ನು ಇಫ್ ಶಿ ವಾಂಟ್ಸ್ ಟು ಮ್ಯಾರಿ, ಅವಕಾಶಗಳು ಅಷ್ಟೊಂದು ಬರ್ತಾ ಇರುತ್ತೆ, ಬೇಡ ಬೇಡ ಅನ್ನೋಕ್ಕೂ ಆಗಲ್ಲ. ಯಾಕಂದರೆ ದಟ್ ಈಸ್ ವಾಟ್ ವಿ ವಾಂಟ್ ಟು ಡೂ. ಆಮೇಲೆ ಈ ಪ್ರೊಫೆಷನಲ್ಲಿ, ಈ ವೃತ್ತಿಯಲ್ಲಿ ಏನಾಗುತ್ತೆ, ಒಂದು ಸತಿ ಮಗು ಆಗಿದೆ ಅಥವಾ ಮದುವೆ ಆಗಿದೆ ಅಂತ ಹೇಳಿಬಿಟ್ರೆ ಇನ್ನಲ್ಲಿ ಅವಕಾಶನೇ ಇರಲ್ಲ ನಮಗೆ, ಅಲ್ಲಿಂದ ದೂರನೇ ಇಟ್ಬಿಡ್ತಾರೆ. ಅದೆಲ್ಲ ಇರೋದ್ರಿಂದ ಯು ಹ್ಯಾವ್ ನೋ ಚಾಯ್ಸ್ ಬಟ್ ಟು ಗೋ ಹೆಡ್ ವಿತ್. ನನಗೆ ಆಮೇಲೆ ಅವಕಾಶಗಳು ಇದೇನು ಸ್ಯಾಲ್ರಿ ಓರಿಯೆಂಟೆಡ್ ಅಲ್ಲ, ಕಂಪನಿ ಅಲ್ಲ, ಹೀಗೆ ಬರಬೇಕು ಅವಕಾಶಗಳು ಅನ್ನೋವಂಥದ್ದಿಲ್ಲ. ಏನೋ ನಂದು ಒಂದು ಸಿನಿಮಾ ಯಾವುದೋ ಕ್ಲಿಕ್ ಆಗಿದೆನೋ ಇನ್ನೇನೋ ಆಗಿದೆ ಅಂತ ಹೇಳಿದ್ರೆ ಆ ಯಶಸ್ಸಿಂದ ನೋಡ್ಕೊಂಡು ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ ಬರ್ತಾರೆ. ಸೊ ಇಟ್ ಬಿಕಮ್ಸ್ ಬರೀ ವೃತ್ತಿ ಜೀವನ ಮಾತ್ರ ಅಲ್ಲ, ನನ್ನ ಜೀವನಕ್ಕೆ ನನ್ನ ದುಡಿಮೆನೂ ಅದೇ ಆಗಿರುತ್ತೆ, ನನ್ನ ಅನ್ನನೂ ಅದೇ ಆಗಿರುತ್ತೆ, ಎಲ್ಲ ಪ್ಲಸ್ ನನ್ನ ಆಸಕ್ತಿನೂ ಅದೇ ಆಗಿರುತ್ತೆ. ಮತ್ತು ಈ ಅವಕಾಶಗಳು ಇನ್ನೊಂದು 10 ವರ್ಷ ಬಿಟ್ಟರೆ ಬರುತ್ತೆ. ನಾನು ಈಗ ಎಷ್ಟೋ ಜನ ಸಾಫ್ಟ್ವೇರ್ ಎಂಜಿನಿಯರ್ಸ್, ಅವ್ರಿಗೆಲ್ಲ ಆ ಚಾಯ್ಸ್ ಉಂಟು, ಮತ್ತೆ ಸಹ ನಾನು ಕೆಲಸ ಬಿಟ್ಟು ಮತ್ತೆ ದೇ ಕ್ಯಾನ್ ಟೇಕ್ ಅ ಜಾಬ್. ಬಟ್ ನಮ್ಮಲ್ಲಿ ಆ ಚಾಯ್ಸ್ ಇಲ್ಲ ನನಗೆ. ಒಬ್ಬ ಇದು ಬೆಳ್ಳಿ ತೆರೆಯ ಪರದೆ ಮೇಲಿರುವಂಥ ನಟಿಗೆ ಆ ಅವಕಾಶ ಅವಳಿಗೆ ಸಿಗಲ್ಲ. ಒಂದು ಸತಿ ಅವಳ ದೇಹದಲ್ಲಿ ಬದಲಾವಣೆಗಳಾಗಿದೆ ಅಂತ ಹೇಳಿದ್ರೆ, ಬಿಕಾಸ್ ದ ಶೋ ಬಿಸ್ನೆಸ್ ಅದಕ್ಕೆ ಹೇಗಿರಬೇಕು, ನಾವು ಆ ತೆರೆ ಮೇಲೆ ಹೇಗಿರಬೇಕು, ಅದಕ್ಕೆ ಒಂದು ಇದಿದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಒಳಗಡೆ ನಾನು ಇರಬೇಕು. ಐ ಕ್ಯಾನ್ ಬಿ ಸ್ಲಿಮ್, ಬ್ಯೂಟಿಫುಲ್ ಲುಕಿಂಗ್, ಗುಡ್ ಲುಕಿಂಗ್, ವಾಟ್ ಎವರ್ ದೇ ಕಾಲ್ ಇಟ್ ಆಸ್. ಅವ್ರ ಪ್ಯಾರಾಮೀಟರ್ ನಾನು ಫಿಟ್ ಆಗಬೇಕಷ್ಟೇ. ಆ ಫಿಟ್ ಆಗಬೇಕಾದ್ರೆ ಐ ಕಾಂಟ್ ಥಿಂಕ್ ಆಫ್ ಆಲ್ ದಿಸ್. ಒಂದು ಸತಿ ನನ್ನ ಮಗು ಆಗಿದೆ, ಮದುವೆ ಆಗಿದೆ ಅಂತ ಹೇಳಿದ್ರೆ ದಟ್ ಕುಡ್ ಹ್ಯಾಪನ್ ಓನ್ಲಿ ಫಾರ್ ಕಾಜೋಲ್ ಇನ್ ಹಿಂದಿ, ಆರ್ ಮೇ ಬಿ ಫಾರ್ ಐಶ್ವರ್ಯ ರೈ, ಯಾಕಂದರೆ ಅವ್ರಿಗೆ ಪರಿಚಯ ಇರೋದ್ರಿಂದ. ಬಟ್ ಇಟ್ಸ್ ಆನ್ ದ ಸೇಮ್ ವಿತ್ ಆಲ್. ಇಲ್ಲಂತೂ ನಮ್ಮ ಸೌತಲ್ಲಿ ನಾವು ಯಾರನ್ನು ನೋಡಿಲ್ಲ ಮತ್ತು ಮೇನ್ ಸ್ಟ್ರೀಮಿಗೆ ಬಂದು, ಎಕ್ಸೆಪ್ಟ್ ಫಾರ್ ಲಕ್ಷ್ಮಿ ಅವ್ರು ಬಿಟ್ಟರೆ, ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ನಾನು ಮತ್ತೆ ಇದು ಗ್ಲಾಮರ್ ಓರಿಯೆಂಟೆಡ್ ರೋಲ್ ಮಾಡೋದಾಗಲಿ, ಅದನ್ನೆಲ್ಲ ನಾವಿಲ್ಲಿ ತುಂಬ ಖಂಡಿತ ಕಮ್ಮಿ ಅಂತಲೇ ಹೇಳಬಹುದು. ಆಮೇಲೆ ನಮ್ಗೆ ಆಗಲೇ ಗೊತ್ತಿದೆ, ಒಂದು ಸತಿ ಆ ಥರ ಆಯಿತು ಅಂತ ಹೇಳಿದ್ರೆ ನಾವು ಯು ಆರ್ ಔಟ್ ಆಫ್ ದಿ ಅಟ್ಲೀಸ್ಟ್ ಮೇನ್ ಸ್ಟ್ರೀಮ್. ಸೊ ಆಗಲೇ ಯೋಚನೆ ಮಾಡಿದ್ರಿ ನೀವು ಇದೆಲ್ಲ? ಇಟ್ಸ್ ಯೋಚನೆ ಮಾಡೋಕ್ಕಿಂತ ಇಟ್ಸ್ ಪಾರ್ಟ್ ಆಫ್ ಯು. ನಾನು ಹೆಣ್ಣು ಅಂತ ಹೇಳಿದ್ಮೇಲೆ ಅದು ನನಗೇನು, ಅದು ನನ್ನಲ್ಲಿ ಇರತ್ತೆ ಯಾವಾಗ್ಲೂ. ಆದರೆ ನಾನು ಈ ವೃತ್ತಿ ಬದುಕನ್ನು ಆಯ್ಕೆ ಮಾಡ್ಕೊಂಡಿರುವಾಗ ನಾನು ಅದಕ್ಕೆ ಸರಿಯಾಗಿ ನಾನು ನಿಲ್ಲಬೇಕು ಸಹ. ಹಾಗಾಗಿ ಐ ಡಿಡ್ ನಾಟ್ ಹ್ಯಾವ್ ಮಚ್ ಆಫ್ ಚಾಯ್ಸ್. ಬಟ್ ಒನ್ಸ್ ಯು ಆರ್ ಇನ್ 30, ಅಲ್ಲಿ ಯು ಸ್ಟಿಲ್ ಥಿಂಕ್ ದಟ್, ಯಾಕಂದರೆ ಅದನ್ನು ನಮ್ಗೆ ಇವಾಗಲೇ ಸಿನಿಮಾ ಅವಕಾಶಗಳು 30, 32, 33 ಅನ್ನೋ ಅಷ್ಟೊತ್ತಿಗೆ, ಒಂದು 34 ಅನ್ನೋ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಇನ್ನೇನು ಕಮ್ಮಿ ಆಗುತ್ತೆ ಅಂತ. ಬಟ್ ದಟ್ಸ್ ವಿ ಆರ್ ಆಲ್ರೆಡಿ ಇನ್ ದ ವರ್ಜ್. ವೆನ್ ಯು ಆರ್ ಆಲ್ರೆಡಿ 30, 32, 33 ಅನ್ಬೇಕಾದ್ರೆ ಯು ಆರ್ ಇನ್ ದ ವರ್ಜ್ ಆ್ಯಂಡ್ ಯು ಆರ್ ವೇಟಿಂಗ್ ಫಾರ್ ಬೆಸ್ಟ್ ಟು ದಿ ಆಪರ್ಚುನಿಟಿ ಇದೆ. ಇನ್ನೊಂದು ಏನಾಗುತ್ತಂದರೆ, ಕಲಾವಿದರಿಗೆ ನೀವು ಸಂಜಯ್ ದತ್ತೋ ಯಾರನ್ನಾದರೂ ಮಾತಾಡಿಸಿ, ಇವಾಗ ಇತ್ತೀಚೆಗೆ ಅವ್ರು ತುಂಬ ಜನ ಹೇಳಿಕೆ ಕೊಟ್ಟಿದ್ದಾರೆ,
ಆ್ಯಕ್ಟಿಂಗಲ್ಲಿ ನಮಗೆ ಒಂದು ನಾವು ಆ ಆ್ಯಕ್ಟಿಂಗ್ ಆ ಪ್ರಕ್ರಿಯೆನ ಎಂಜಾಯ್ ಮಾಡೋದೇ ಒನ್ಸ್ ಯು ಬಿಕಮ್ 30 ಸ್ವಲ್ಪ ಮೋರ್ ಯು ಬಿಕಮ್ ಲಿಲ್ ಮೆಚೋರ್ಡ್ ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್ ಲೈಫ್. ನಮ್ಮ ಸುತ್ತಲೂ ಏನಾಗ್ತಿದೆ, ಯಾರ ಕಷ್ಟ ಏನು, ಅದೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ಒಂದು ಶಕ್ತಿ ಬಂದಾಗ ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಆ್ಯಕ್ಟಿಂಗ್. ಯಾಕಂದರೆ ಅದು ಒಂದು ಆ್ಯಕ್ಟಿಂಗ್ ಅಂತ ಒಂದು ಕೃತಕವಾಗಿ ಏನೋ ಮಾಡೋದು ಅಂತ ಇರಲ್ಲ. ಅದು ಅವಾಗ ಮನಸ್ಸಿಂದ ಬರ್ಲಿಕ್ಕೆ ಶುರು ಆಗುತ್ತೆ. ಇಟ್ ಬಿಕಮ್ಸ್ ಸೋ ಈಸಿ, ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯು. ದ್ಯಾಟ್ ಯು ಸ್ಟಾರ್ಟ್ ಎಂಜಾಯಿಂಗ್ ಆಫ್ ಕೋರ್ಸ್. ಆ ಸಮಯದಲ್ಲಿ ಯು ಡೋಂಟ್ ವಾಂಟ್ ಟು ಲೀವ್, ಯು ವಾಂಟ್ ಟು ಡೂ ಬೆಸ್ಟ್ ಟು ಥಿಂಕ್ ಅಗೇನ್. ಆಮೇಲೆ ನಾವಾಗ ನೋಡೋ ಸಿನಿಮಾಗಳು ಬೇರೆ ಆಗುತ್ತೆ, ನಾನು ಆಯ್ಕೆ ಮಾಡ್ಕೊಳ್ಳೋ ಚಿತ್ರಕಥೆಗಳು ಬೇರೆ ಆಗುತ್ತೆ, ಅದಕ್ಕೆ ನಾನು ಕಾಯ್ತಾ ಇರ್ತೀನಿ ಬೇರೆ. ಆ ಥರ ಕಾದಿದ್ದು ಸಾಕಷ್ಟು ವರ್ಷ ಇದೆ ಚಿತ್ರಕಥೆಗಳಿಗೆ. ಸೊ ಫಾರ್ ಅನ್ ಆ್ಯಕ್ಟರ್ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಚಾಲೆಂಜ್ ದಟ್ ಶಿ ಗೋಸ್ ಥ್ರೂ. ಸಿನ್ಸ್ ಶಿ ಇಸ್ ಪಾರ್ಟ್ ಆಫ್ ಅ ಗ್ಲಾಮರ್ ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ಶಿ ಇಸ್ ಪಾರ್ಟ್ ಆಫ್ ಅ ಶೋ ಬಿಸ್ನೆಸ್ ಆಗಿರೋದ್ರಿಂದ ಶಿ ಹ್ಯಾಸ್ ಲಾಟ್ ಆಫ್ ಚಾಲೆಂಜಸ್ ಇನ್ ಅವರ್ ಲೈಫ್ ಆ್ಯಸ್ ಅ ವುಮನ್. ಬಟ್ ಇದು ಯಾರು ಇರಲಿ ಬಿಡಲಿ, ಯಾರು ಬೇಡ ಅಂದರೂ ಸಹ ಇಟ್ ಇಸ್ ಪಾರ್ಟ್ ಆಫ್ ಅಸ್. ಇದ್ದೇ ಇದೆ, ನಮ್ಮಲ್ಲಿ ಇದ್ದೇ ಇದೆ ಇದು. ಈ ಹಂಬಲ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ. ಬಟ್ 35 ಅನ್ನುವಾಗ ನಮಗಾಗಲೇ ಈ ಕಡೆ ವೃತ್ತಿಯಲ್ಲೂ ಇನ್ನೇನೋ ಬದಲಾವಣೆಗಳು ಕಾಣಿಸ್ತಾ ಇರತ್ತಾಗಲೇ, ಓಹೋ ಇಲ್ಲೂ ಇಲ್ಲ ಅಂತ. ಆಮೇಲೆ ಈ ಆತಂಕನೂ ಶುರುವಾಗ್ತಾ ಹೋಗುತ್ತೆ. ಎಲ್ಲಿ ನನ್ನ ದೇಹದ ಸ್ಥಿತಿನೂ ನನಗೆಲ್ಲಿ ಇನ್ನು ಕೈ ಕೊಡುತ್ತೋ, ಯಾವಾಗ ನನಗೆ ಇದು ನಿಲ್ಲತ್ತೋ, ಅಥವಾ ನನ್ನ ಋತುಸ್ರಾವ ನಿಲ್ಲೋದಾಗಲಿ, ಅಥವಾ ನಮ್ಮದು ಏನು ಪೀರಿಯಡ್ ಸೈಕಲ್ ಇದೆ ಅದೆಲ್ಲ ಬದಲಾವಣೆಗಳಾದ ಆಗಲಿ, ಅಥವಾ ಪೂರ್ತಿ ನಿಂತ್ಬಿಟ್ರೆ ಒಂದ್ಸತಿ ಮೆನೋಪಾಸ್ ಅಂತ ಆದರೆ ದೆನ್ ಯು ಡೋಂಟ್ ಇವನ್ ಹ್ಯಾವ್ ಅ ಚಾಯ್ಸ್. ಆ ಯೋಚನೆ ಮಾಡೋಕ್ಕೂ ನಮ್ಗೆ ಆ ಚಾಯ್ಸು ಉಳಿಯಲ್ಲ. ಇದೆಲ್ಲ ಇಲ್ ಸ್ಟಾರ್ಟ್, ಐ ಥಿಂಕ್ ಇಟ್ ವಿಲ್ ಬಾದರ್ ಎವ್ರಿ ಒನ್. ಇಟ್ ಹ್ಯಾಸ್ ಬಾದರ್ಡ್ ಮೀ ಟು. ಇತ್ತೀಚೆಗೆ ಹೆಣ್ಮಕ್ಳು ಎಗ್ ಫರ್ಟಿಲೈಸ್ ಕೂಡ ಮಾಡ್ತಿದ್ದಾರೆ, ಅಂದರೆ ಅಪ್ಡೇಟ್ ಆಗಿ. ಅಂದರೆ ಆ್ಯಸ್ ಯೂಶುವಲ್ ಈಗ ಕರಿಯರ್ ಅನ್ನೋವಂಥದ್ದು ಮೊದಲು ನಾವು ಸೆಟಲ್ ಆಗಬೇಕು, ಮುಂದೆ ಮದುವೆ ಆಗೋ ಗಂಡ ಹೇಗಿರ್ತಾನೋ ಗೊತ್ತಿಲ್ಲ. ಸೊ ಹಾಗಾಗಿ ಅದು ಆ್ಯಸ್ ಯೂಶುವಲ್ ಒಂದು 35 ಏಜ್ ಆದಮೇಲೂ ಸಹ ಬೇಕಂದರೆ ಎಗ್ ಫರ್ಟಿಲೈಸ್ ಮಾಡಿ ಅದರಿಂದನೇ ಫ್ರೀಸ್ ಮಾಡಿ ಅವ್ರದ್ದೇ ಆದಂತಹ ಮಗುನ ಪಡೆದುಕೊಳ್ಳಬಹುದು. ಈ ರೀತಿ ಒಂದು ಅಪ್ಡೇಟ್ ವರ್ಷನ್ ಇರೋದ್ರಿಂದ ಎಷ್ಟು ಹೆಣ್ಣುಮಕ್ಕಳಿಗೆ ಇದು ಯೂಸ್ ಆಗಬಹುದು ಅಂತ. ಫ್ರೀಸಿಂಗ್ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಇನ್ನೂ ಅದು ರಿಸರ್ಚ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಫ್ರೀಸ್ ಮಾಡಿ ಅಂದರೆ ನೀವು ತುಂಬ ವರ್ಷಗಟ್ಟಲೆ ಇಡೋಕ್ಕಾಗಲ್ಲ. ಅಂದರೆ ನಾನು ಇವಾಗೇನೋ 25 ವರ್ಷದಲ್ಲಿ ನಾನು ಫ್ರೀಸ್ ಮಾಡಿಟ್ಬಿಟ್ಟು ನಾನು 45 ವರ್ಷಕ್ಕೆ ತಾಯಿ ಆಗ್ತೀನಿ ಅಂದರೆ, ಇಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಯುವರ್ ಬಾಡಿ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ನನ್ನ ದೇಹ ಅದಕ್ಕೆ ನನ್ನ ಶಕ್ತಿ ಇರಬೇಕು. ನನ್ನ ದೇಹಕ್ಕೆ, ನನ್ನ ದೇಹ ಅದನ್ನು ತಗೊಳ್ಳೋ ಅಷ್ಟು ಅದು ಇಟ್ ಶುಡ್ ಬಿ ರೆಡಿ ಫಾರ್ ಇಟ್. ಬಾಡಿ ಆಲ್ಸೋ ಶುಡ್ ಬಿ ರೆಡಿ ಫಾರ್ ಇಟ್. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಏಜ್ ಸೈಕಲ್ ಅಲ್ಲ. ಇವತ್ತು ನಾವು ಸಿಟಿಯಲ್ಲಿ ನೋಡ್ತಾರೆ, ಸಿಟಿ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೆನೋಪಾಸ್ ಇಸ್ ಹ್ಯಾಪನಿಂಗ್ ಕ್ವೈಟ್ ಅರ್ಲಿ ಫಾರ್ ವಿಮೆನ್. ಯಾಕಂದರೆ ಇವರ ಎಕ್ಸ್ಪೋಜರ್ ಟುವರ್ಡ್ಸ್ ಟೆಕ್ನಾಲಜಿ, ಕಂಪ್ಯೂಟರ್ಸ್, ರೇಡಿಯೇಷನ್ಸ್, ಫೋನ್ಸ್ ಇದೆಲ್ಲ ಇರೋದ್ರಿಂದ, ಮತ್ತು ಫುಡ್ ಹ್ಯಾಬಿಟ್ ಇದೆಲ್ಲ ಇರೋದ್ರಿಂದ ಅವಳ ಹೆಣ್ತನವನ್ನು ಕಳ್ಕೊಳ್ಳೋ ಅಂಥದ್ದು ಸ್ವಲ್ಪ ಬೇಗ ಆಗುವಂಥ ಪ್ರಕ್ರಿಯೆಗಳು ಇವಾಗ ತುಂಬ ಜನರಲ್ಲಿ ನಡೀತಾ ಇದೆ. ಬಟ್ ವಿ ಕಾನ್ ಸ್ಟಿಲ್ ಕೀಪ್ ಆನ್, ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿ ಇರೋಕ್ಕಾಗಲ್ಲ. ಇಟ್ಸ್ ಫಾರ್ ಅ ಶಾರ್ಟ್ ವೈಲ್, ಯು ಕ್ಯಾನ್ ಡೂ ಇಟ್ ಫಾರ್ ಅ ಶಾರ್ಟ್ ವೈಲ್. ಅಂದರೆ ಯು ಕ್ಯಾನ್ ಫ್ರೀಸ್ ಇಟ್ ಫಾರ್ ಅ ಇಯರ್ ಮೇ ಬಿ, ಆರ್ 2 years ಮೇ ಬಿ, ನಾಟ್ ಮೋರ್ ದೆನ್ ದ್ಯಾಟ್. ಯಾಕಂದರೆ 5 years ಎಲ್ಲ ಇಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ದೇರ್ ಡೂಯಿಂಗ್, ಇಟ್ಸ್ ರಿಸರ್ಚ್ ಇದರಲ್ಲಿದೆ ಅದು. ಸೊ ನಾಟ್ ಮೋರ್ ದೆನ್ 6 months to 1 year ಅಂತ ನಾನು ಒಂದಷ್ಟು ಡಾಕ್ಟರ್ಸ್ ಇಂಟರ್ವ್ಯೂ ನೋಡಿರೋದು. ಅಫ್ಕೋರ್ಸ್ ಡಾಕ್ಟರ್ ವಿಲ್ ಬಿ ದ ಬೆಸ್ಟ್ ಪೀಪಲ್ ಟು ಟಾಕ್ ಆನ್ ದಿಸ್. ಫ್ರೀಸಿಂಗ್ ಇದೆ, ಆ್ಯಂಡ್ ಫ್ರೀಸಿಂಗ್ ಬಗ್ಗೆ ನನಗೆ ಮಾಹಿತಿ ಇತ್ತು. ಬಟ್ ನನಗೆ ಐ ವಾಸ್ ಸ್ಟಿಲ್ ನಾಟ್ ಓಪನ್ ಫಾರ್ ಇಟ್. ನನಗೆ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿರಲಿ ಅನ್ನೋ ಅಂಥದ್ದೇ ನನಗಿದ್ದಿದ್ದು. ಆಮೇಲೆ ಮೋಸ್ಟ್ಲಿ ಒಂದೊಂದ್ಸತಿ ಅದು ಫ್ರೀಸ್ ಆದಮೇಲೂ ಯು ಆರ್ ನಾಟ್ ವೆರಿ ಶ್ಯೂರ್ ಅಲ್ವಾ, ಎಷ್ಟು ದಿನ ಅದ್ರ ಕ್ವಾಲಿಟಿ ಅದು ರಿಟರ್ನ್ ಆಗುತ್ತೆ ಅನ್ನೋ ಅಂಥದ್ದು ಗೊತ್ತಿಲ್ಲ. ಆಮೇಲೆ ನಾವು ಫ್ರೀಸ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನಾವು ಓವರ್ ಕಾನ್ಫಿಡೆಂಟ್ ಆಗಿ ದೆನ್ ಐ ಕ್ಯಾನ್ ಗೋ ಆಫ್ಟರ್ ದಿಸ್ ಮೆನಿ ಇಯರ್ಸ್ ಅಂತ ಅಂದ್ಕೊಂಡ್ಬಿಟ್ರು ದೆನ್ ಯು ಆರ್ ನಾಟ್ ವೆರಿ ಶ್ಯೂರ್ ವೆದರ್ ಯುವರ್ ಬಾಡಿ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್, ಅಥವಾ ರೆಡಿ ಇದೆಯಾ ಇಲ್ವಾ ಅನ್ನೋಂಥದ್ದು. ಸೊ ಮಾತಾಡೋ ಅಷ್ಟು ಸುಲಭದಲ್ಲಿ ಆಗಲ್ಲ. ಬಟ್ ಇಟ್ಸ್ ಬೆಟರ್ ಅ ವುಮನ್ ಟೇಕ್ಸ್ ಅ ಕಾಲ್ ವೆನೆವರ್ ಶಿ ಈಸ್ ಥಿಂಗ್ಸ್ ಇಸ್ ರೆಡಿ, ಶಿ ಈಸ್ ರೆಡಿ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಈಗಾಗಲೇ ಬಾಲಿವುಡ್ಡಲ್ಲಿ IVF ಅನ್ನುವಂಥದ್ದು ಪ್ರಕ್ರಿಯೆ ಸಾಕಷ್ಟು ಜನ ಈಗ ಎಕ್ಸ್ಪೆರಿಮೆಂಟ್ ಮಾಡಿರುವಂಥದ್ದು. ಅಂದರೆ ಪ್ರಿಯಾಂಕಾ ಚೋಪ್ರಾ, ಪ್ರಿಯಾಂಕಾ ಚೋಪ್ರಾ ಹ್ಯಾಸ್ ಗಾನ್ ಫಾರ್ ಸ್ಯಾರೋಗೆಸಿ. ಅದು ಬಾಡಿಗೆ ಅಮ್ಮ, ಬೇರೆಯವರಿಗೆ ಗರ್ಭಧಾರಣೆ ಆಗಿರೋದು, ಬೇರೆ ಹೆಣ್ಣಿನ ಗರ್ಭದಲ್ಲಿ ಕೃತಕ ಗರ್ಭಧಾರಣೆ ಮಾಡಿರುವಂಥದ್ದು. ದಟ್ ಈಸ್ ಸ್ಯಾರೋಗೆಸಿ. ನಯನ್ತಾರಾ ಹ್ಯಾಸ್ ಡನ್ ದ ಸೇಮ್ ಥಿಂಗ್. ಏಕ್ತಾ ಕಪೂರ್ ಹ್ಯಾಸ್ ಡನ್ ದ ಸೇಮ್ ಥಿಂಗ್.
ಶಿ ಹಸ್ ನಾಟ್ ಗಿವನ್ ಬರ್ತ್, ಅಂದರೆ ಅವರೇ ಗರ್ಭಧಾರಣೆ ಮಾಡಿಕೊಂಡು ಅವರು ಜನ್ಮ ಕೊಟ್ಟಿರುವಂಥದ್ದಲ್ಲ. ತುಷಾರ್ ಕಪೂರ್, ಕರಣ್ ಜೋಹರ್, ಎವ್ರಿ ಒನ್, ದೇ ಆಲ್ ಹ್ಯಾವ್ ಚಿಲ್ಡ್ರನ್ ಔಟ್ ಆಫ್ ಸೆರೋಗೇಸಿ. IVF ಇಸ್ ಒನ್ ಪ್ರಕ್ರಿಯೆ ವೇರ್ ಇವರಲ್ಲಿರುವಂತಹ ಮೇ ಬಿ ಅವರ, ಇವಾಗ ಕರಣ್ ಜೋಹರ್ ಅಂದರೆ ಮೇ ಬಿ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್, ಐ ಆಮ್ ಓನ್ಲಿ ಸೇಯಿಂಗ್, ಇವರ ಇದನ್ನೇ ತಗೊಂಡು ಇದು ಎಂಬ್ರಿಯೋ ಇದು ಮಾಡಿ ಆಮೇಲೆ ಬೇರೆಯವರಿಗೆ ಕೃತಕ ಗರ್ಭಧಾರಣೆ ಮಾಡಿರುವಂಥದ್ದಾಗಿರಬಹುದು, ಅಥವಾ ಇಟ್ ಕೆನ್ ಆಲ್ಸೋ ಬಿ ಆಫ್ ದ ಡೋನರ್. ಪ್ರಿಯಾಂಕಾ ಚೋಪ್ರಾದು ಅಷ್ಟೇ, ಇಟ್ಸ್ ಸೆರೋಗೆಸಿ. ಶಿ ಹ್ಯಾಸ್ ನಾಟ್ ಗಿವನ್ ಬರ್ತ್ ಟು ಚೈಲ್ಡ್. ನಯನ್ತಾರಾ ಹ್ಯಾಸ್ ನಾಟ್ ಗಿವನ್ ಬರ್ತ್ ಟು ಚೈಲ್ಡ್. ಏಕ್ತಾ ಕಪೂರ್ ಹ್ಯಾಸ್ ನಾಟ್ ಗಿವನ್ ಬರ್ತ್ ಟು ಚೈಲ್ಡ್. ಶಿಲ್ಪಾ ಶೆಟ್ಟಿ ಹ್ಯಾಸ್ ಗಿವನ್ ಬರ್ತ್ ಟು ಚೈಲ್ಡ್ ಒನ್. ಅವ್ರದ್ದಾದರೆ IVF ಅಲ್ಲ, ಅವ್ರು ನ್ಯಾಚುರಲ್ ವಿತ್ ಹರ್ ಪಾರ್ಟ್ನರ್ ಓನ್ಲಿ, ನ್ಯಾಚುರಲ್ ಆಗಿ ತಾಯಿ ಆಗಿರೋದು. ಕನ್ನಡ ಅಲ್ಲ, ಅಕ್ರಾಸ್ ಎವ್ರಿವೇರ್. ನನ್ನ ಸ್ಯಾಂಡಲ್ವುಡ್ಡಲ್ಲಿ ಮೊದಲನೇ ಬಾರಿಗೆ IVF ಅಲ್ಲಿ ಲೈಕ್ ಈ ರೀತಿ ಮಾಡಿರುವಂಥದ್ದು ನೀವು ಮೊದಲ ಅಂತ. ನಂಗೆ ಗೊತ್ತಿಲ್ಲ ಏನಂತ, ಆದರೆ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಬೇಸಿಕಲಿ ನನಗಿದ್ದಂಥದ್ದು ಏನಂದರೆ, ನೋಡಿ, ತಾಯಿ ಆಗುವಂಥದ್ದು ಅಥವಾ ನಾನೊಂದು ಗರ್ಭಧಾರಣೆ ಮಾಡಿಕೊಂಡು ಒಂದು ಮಗುವಿಗೆ ನಾನು ಜನ್ಮ ಕೊಡೋಕ್ಕೆ ಸಿದ್ಧಳಾಗಿದ್ದೀನಿ ಅಂದರೆ ಇಟ್ ಟೇಕ್ಸ್ ಅ ಲಾಟ್. ಇದು 1 ದಿನ 2 ದಿನದಲ್ಲ ಪ್ರಕ್ರಿಯೆ. ಆಮೇಲೆ ಆ ಪ್ರಕ್ರಿಯೆಯಲ್ಲಿ ಎಷ್ಟು ನನಗೆ ಸಂತೋಷ ಇದೆಯೋ ಅದರಲ್ಲಿ ಅಷ್ಟು ನೋವು ಸಹ ಇದೆ. ಅದು ಎಲ್ಲ ತಾಯಿಯರಿಗೂ ಗೊತ್ತಿರುವಂಥದ್ದೇನೆ. ಶಿ ಗೋಸ್ ಲಾಟ್ ಆಫ್ ಡಿಸ್ಕಂಫರ್ಟ್ಸ್, ಎವ್ರಿ ವುಮನ್ ವಿಲ್ ಗೋ ಥ್ರೂ ದ್ಯಾಟ್. ಆಮೇಲೆ ಇವಾಗ ನಾವೇನೋ ಆರಾಮಾಗಿ ಓಡಾಡ್ಕೊಂಡೆಲ್ಲ ಇರ್ತೀವಿ, ಇಷ್ಟೊಂದು ಪ್ರೊಫೆಷನ್ ಓರಿಯೆಂಟೆಡ್ ಆಗಿರ್ತೀವಿ. ದೆನ್ ಆ್ಯಂಡ್ ವಿತ್ ಗಿವಿಂಗ್ ಬರ್ತ್ ಟು ಅ ಚೈಲ್ಡ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಮೆನಿ ಚೇಂಜಸ್. ಅದು ಸಮೀರಾ ರೆಡ್ಡಿ ತುಂಬ ಮಾತಾಡಿದ್ದಾರೆ ನೋಡಿ ಅದ್ರ ಬಗ್ಗೆ. ಶಿ ಅಂಡರ್ವೆಂಟ್ ಲಾಟ್ ಆಫ್ ಡಿಪ್ರೆಷನ್, ಆಮೇಲೆ ಅವ್ರ ಕೂದಲು ಗಿದ್ಲು ಎಲ್ಲ ಹಾಳಾಗಿದ್ದು, ಅವ್ರು ತುಂಬ ಬೇರೆ ಶಿ ಹ್ಯಾಡ್ ಪುಟ್ ಆನ್ ಲಾಟ್ ಆಫ್ ವೆಯ್ಟ್, ಈ ಥರದ್ದೆಲ್ಲ. ಆ್ಯಂಡ್ ಅದನ್ನು ಅವರೇ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟು ವೆಯ್ಟ್ ಗೇನ್ ಆಗಿದ್ದೆಲ್ಲ. ನಾನು ಏನು ಡೆಲಿಬ್ರೇಟಾಗಿ ನಾನು ಸಣ್ಣ ಇರಬೇಕಂತ ಏನು ಆಗಿಲ್ಲ. ಈಗ ವೆಯ್ಟ್ ಇನ್ನೂ ಜಾಸ್ತಿ ಗೇನ್ ಆಗಿಲ್ಲ ಅಷ್ಟೇ ನಂದು. ಬಟ್ ಐ ಡೋಂಟ್ ನೋ, ನಾಳೆ ದಿನ ವೆಯ್ಟ್ ಗೇನ್ ಆದಮೇಲೆ ನಾನು ಹೆಂಗಾಗ್ತೀನಿ. ಇವಾಗ ಬಿಪಾಶಾ ಬಾಸು, ಇಫ್ ಯು ಸೀನ್ ಹರ್, ಶಿ ಇಸ್ ಬಿಕಮ್ ಸೋ ಲಾರ್ಜ್ ಆ್ಯಂಡ್ ಬಿಗ್. ಆಯಿತಾ, ಮತ್ತು ಪುನಃ ನಾನು ಇದೇ ಪ್ರೊಫೆಷನಿಗೆ ಹೋಗ್ತೀನಂದರೆ ದೆನ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಹರ್ ನಾರ್ಮಲ್ ಸೆಲ್ಫ್, ನಾರ್ಮಲ್ ಸೈಜಿಗೆಲ್ಲ ಆಗಬೇಕು. ಸೊ ಇಟ್ ಈಸ್ ಗರ್ಭಧಾರಣೆಯನ್ನು ನಾನೇ ಮಾಡುವಂಥದ್ದು, ಅದು ಇಷ್ಟದಿಂದ ಆಗಬೇಕು. ಆಯಿತಾ, ಫೈನ್, ಅದು ಅವರವರ ಆಯ್ಕೆ, ಅವ್ರವ್ರ ಪರ್ಸ್ನಲ್ ಇದು. ಬಟ್ ನಾನೇ ಗರ್ಭಧಾರಣೆ ಮಾಡ್ಕೊಳ್ಬೇಕು, ನನ್ನ ಗರ್ಭದಿಂದನೇ ನನ್ನ ಮಕ್ಕಳು ಹುಟ್ಟಬೇಕು ಅನ್ನೋಂಥದ್ದು ನನಗೆ ತುಂಬ ಇತ್ತು ಮುಂಚೆಯಿಂದನೂ. ನಾನು ಹಾಗಾಗಿ ಬಾಡಿಗೆ ತಾಯಿಯ ಗರ್ಭವನ್ನು ನಾನು ಆಯ್ಕೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಐ ಹ್ಯಾವ್ ಗಾನ್ ಫಾರ್ ದಿಸ್. ಈಗ ಮೇಡಮ್ ಹೀರೋಯಿನ್ ಅಂತ ಹೇಳಿದ ತಕ್ಷಣ ತುಂಬ ಜನ ಕನ್ಫ್ಯೂಷನ್ ಇದೆ. ಸ್ಯಾರೋಗೆಸಿ, IVF ಇಸ್ ಕಂಪ್ಲೀಟ್ 2 ಡಿಫ್ರೆಂಟ್ ಥಿಂಗ್ಸ್. ಆಯಿತಾ, IVF ಪ್ರಕ್ರಿಯೆಯಿಂದ ಸ್ಯಾರೋಗೇಟ್ ಅಂದರೆ ಬಾಡಿಗೆ ತಾಯಿ ಯಾರಿರ್ತಾಳೆ ಅವಳ ಗರ್ಭದಲ್ಲಿ ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ. ಬಟ್ ದಟ್ ಈಸ್ ಅ ಕಂಪ್ಲೀಟ್ ಸೆಪ್ರೇಟ್ ಸಿಸ್ಟಮ್ ಆಲ್ ಟುಗೆದರ್. ಇದೇ ಬೇರೆ ಇದೆ, ಇದೆರಡು ಸೇರಿ. ಬಟ್ ಯು ಕ್ಯಾನ್ ಸ್ಟಿಲ್ ಗೆಟ್ ಅ ಚೈಲ್ಡ್ ಔಟ್ ಆಫ್ ಸ್ಯಾರೋಗೇಟ್ ಮದರ್. ಅದು ಏಕ್ತಾ ಕಪೂರ್, ತುಷಾರ್ ಕಪೂರ್, ಕರಣ್ ಜೋಹರ್, ನಯನ್ತಾರ, ಎವ್ರಿ ಒನ್, ದೇ ಆಲ್, ಬಟ್ ದೇ ಹ್ಯಾವ್ ನಾಟ್ ಗಿವನ್ ಬರ್ತ್ ಟು ದೇರ್ ಓನ್ ಚಿಲ್ಡ್ರನ್. ಎಸ್, ನಿಮಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಕೊಡೋಕ್ಕಾಗಲ್ಲ ಬರ್ತ್. ತುಷಾರ್ ಕಪೂರ್ ಕಾಂಟ್, ಸೊ ದೇ ಹ್ಯಾಡ್ ಟು ಗೋ ಫಾರ್ ಅ ವುಮನ್. ಮುಂಚೆಯಿಂದನೂ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗಿಂದಲೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರೋವಂಥದ್ದು, ನಿಮ್ಮ ಬ್ಯೂಟಿಗೆ ಎಲ್ಲರೂ ಮನಸೋತಿರೋವಂಥದ್ದು ಇದೆ. ಆದರೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಬಂತು, ಭಾವನಾ ಮೇಡಮ್ಗೆ ಪ್ರಪೋಸಲ್ಸ್ ಬಂದಿರ್ತವೆ, ಎಲ್ಲೂ ಒಪ್ಕೊಳ್ಳಿಲ್ವಾ ಅವರು ಆ ಸಂದರ್ಭದಲ್ಲಿ ಅಂತ. ಹೌದಪ್ಪ, ಪ್ರಪೋಸಲ್ ಬಂದಿರತ್ತೆ. ಪ್ರಪೋಸಲ್ ಏನು ಬಂದಿಲ್ಲ ಅಂತ ಅಲ್ಲ. ನಾನೇನೋ ಸಂಬಂಧಗಳಿಗೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ. ಆಮೇಲೆ ಒಂದು ನನ್ನ ಜೀವನದ ನನ್ನ ನಿರ್ಧಾರ ಏನಂದರೆ, ನಾನು ಕಲಾವಿದೆಯಾಗಿ ಬರೀ ನನ್ನ ವೃತ್ತಿ ಅಷ್ಟೇ ನಾನು ಮುಂದುವರ್ಸ್ಕೊಂಡು ಹೋಗೋದಲ್ಲ, ವೃತ್ತಿಯಾಗಷ್ಟೇ ಅಲ್ಲ, ನಾನು ಕಲಾವಿದೆಯಾಗಿ ನನ್ನ ಜೀವನ ನಡೆಸಬೇಕು ಅಂತ ಅಂದ್ಕೊಂಡವಳು. ಹಾಗಾಗಿ ಒಂದು ಕಲಾವಿದ್ರ ಜೊತೆಯಲ್ಲಿ ಯಾರಾದರೂ ಒಬ್ರು ಇರಬೇಕು ಅಂತ ಹೇಳಿದ್ರೆ, ಆಮೇಲೆ ಅವ್ರ ಜೊತೆ ಜೀವನ ನಡೆಸಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಯಾಕಂದರೆ ಇಟ್ ಈಸ್ ನಾಟ್ ಅಬೌಟ್ ನನಗೆ ತಿಂಗಳು ಇಷ್ಟು ಸಂಬಳ ಬರುತ್ತೆ, ಇನ್ನೆಲ್ಲೋ ಅಲ್ಲಿಂದ ಇನ್ನೇನೋ ಇನ್ಕಮ್ ಇದೆ. ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಒಂದೊಂದು ಸತಿ ನಮ್ಗೆ ಇನ್ಕಮ್ ಇರುತ್ತೆ, ಒಂದೊಂದು ಸತಿ ಇರಲ್ಲ. ಆದರೂ ಏನೇ ಆದರೂ ನನ್ನ ಜೀವನ ಶೈಲಿಯಲ್ಲಿ ಏರ್ಪೇರಾಗದೆ, ಜೀವನ ಶೈಲಿ ಮಾತ್ರ ಅಲ್ಲ, ನನ್ನ ಮನಸ್ಥಿತಿಯಲ್ಲಿ ಏರ್ಪೇರಾಗಬಾರ್ದು. ಈಗ 2 ತಿಂಗಳು ಸಂಬಳ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ.
ಒಂದು ಕೂತಲ್ಲಿ ನಾವು ದಿನ ದುಡಿತಾ ಇರ್ತೀವಿ, ನಾಳೆ ದಿನ ದುಡಿಮೆ ಇಲ್ಲ ಅಂತ ಹೇಳಿದ್ರೆ ಯು ಯು ಟೆನ್ ಟು ಬಿ ಮೋರ್ ಡಿಸ್ಟರ್ಬ್ಡ್. ಬಟ್ ಫಾರ್ ಅನ್ ಆರ್ಟಿಸ್ಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ಯಾವತ್ತು ಹಣಕ್ಕೆ ಬೆಲೆ ಕೊಡ್ತೀನಿ, ನಾನು ಅವತ್ತು ಕಲಾವಿದೆಯಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿಬಿಟ್ಟು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ನನ್ನ ಮನಸ್ಥಿತಿನ ನಾನು ಹಣಕ್ಕೆ ಹೋಲಿಸ್ಕೊಳ್ಳದೆ, ಹಣದಿಂದ ಹೊರಗಿದ್ದು ನಾನು ಅದನ್ನು ನನ್ನ ಒಂದು ಇದು ತಾವರೆ ಎಲೆ ಮೇಲೆ ನೀರಿನ ಥರ ಇರಬೇಕು. ನಾವು ತೀರಾ ಅಂಟ್ಕೊಂಡು ಇರಬೇಕು, ಅಂಟ್ಕೊಳ್ದಂಗೂ ಇರಬೇಕು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣನೂ ಇರಬೇಕು, ಆದರೆ ಆದಾಯ ಇಲ್ಲದೆ ಇರುವಾಗ ನನ್ನ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು. ಇದೆಲ್ಲ ಚಾಲೆಂಜಸ್ಸು ಫಾರ್ ಅನ್ ಆರ್ಟಿಸ್ಟ್, ಇಟ್ಸ್ ಆಲ್ವೇಸ್ ದೇರ್. ಇದಕ್ಕೆ ಹೊಂದ್ಕೊಳ್ಳೋವಂಥ ಒಂದು ಮನಸ್ಥಿತಿ ಇರೋರು, ಒಂದು ಕಲಾವಿದ್ರ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಕಲಾವಿದರೆ ಬರೋರು ಜಾಸ್ತಿ ಇರ್ತಾರೆ. ಅದೇ ನಾವು ಮಾತಾಡೋದೇ ಬರೀ ಅಡುಗೆ, ಕಲೆ, ತಾಳ, ರಾಗ ಇದನ್ನು ಮಾತಾಡ್ತಾ ಇರ್ತೀವಿ. ಅದು ಬೇರೆಯವರಿಗೆ, ಇವಾಗ ಸಂಬಡಿ ಹೂ ಇಸ್ ಇನ್ ಟು ಅರ್ನಿಂಗ್ ಅವರ ಬಿಸ್ನೆಸ್ ಮ್ಯಾನ್ ಅಂದರೆ ಅವ್ರಿಗೆ ಅದೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅದು ಹತ್ರನೂ ಹೋಗಲ್ಲ ಅವರಿಗೆ. ಸೊ ಇದೆಲ್ಲ ಮೆನಿ ಫ್ಯಾಕ್ಟರ್ಸ್. ಹಾಗಾಗಿ ಸಂಭವವಾಗಿ ನಾಟ್ ಮೆನಿ ಕುಡ್ ಪ್ಲೀಸ್ ಮೀ, ಐ ಗೆಸ್. ಅಂದರೆ ಪ್ರೆಷರ್ ಎಷ್ಟಿತ್ತು ನಿಮಗೆ ಆ ಸಂದರ್ಭದಲ್ಲಿ, ಮದುವೆ ಆಗಿ ಭಾವನಾ ಅವರೇ ಅನ್ನುವಂಥದ್ದು? ನಮ್ಮನೇಲಿ ತುಂಬ ಇತ್ತು. ನಮ್ಮಮ್ಮಂಗೆ ತುಂಬ ಆಸೆ ಇತ್ತು ನನ್ನ ಮದುವೆ ಆಗಲೇಬೇಕು ಅಂತ. ಬಟ್ ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಯಾಕೆ ನಾನು ಕನ್ವಿನ್ಸ್ ಮಾಡ್ತಿದ್ರಿ ಅಂತ ನಮ್ಮಮ್ಮಂಗ ನಾನು ಹೇಳಿದೆ, ನೋಡಿ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಕೇಳ್ತಿದ್ದಾರೆ ಮದುವೆ ಆಗಲ್ಲ ಅಂತ. ಅಯ್ಯೋ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಬೇಡ ಬೇಡ ಅಂತ ಇದ್ರು. ಆದರೆ ನಮ್ಮಪ್ಪ ಅಮ್ಮ ನಮ್ಮ ಜೊತೆ ಸೇರ್ಕೊಂಡು ಅವರು ಒಂಥರ ಇದರಲ್ಲೇ ಮುಳುಗ್ಬಿಟ್ಟಿದ್ದಾರೆ, ಇದೇ ಪ್ರಪಂಚದಲ್ಲೇ. ದೇ ವರ್ ಆಲ್ಸೋ ಲುಕಿಂಗ್ ಫಾರ್ ಸಂಬಡಿ ಆರ್ಟಿಸ್ಟಿಕ್, ಆರ್ಟಲ್ಲಿರೋರೆ ಅಂತ. ಬಟ್ ಇಟ್ ವಾಸ್ ನಾಟ್ ದಟ್ ಈಸಿ. ಈಗ ಹೇಗೋ ಮದರ್ಹುಡ್ ಅನ್ನೋಂಥದ್ದು ಎಂಜಾಯ್ ಮಾಡ್ತಿದ್ದೀರಾ, ಬೇಬಿ ಕಿಕ್ ಈ ರೀತಿ ಏನಾದರೂ ಆಗ್ತಾ ಇದೆಯಾ ಅನುಭವ? ಜೊತೆಗೆ ಶುರುವಾಗಿದೆ, ಸ್ವಲ್ಪ ಕಿಕ್ಕಿನೂ ಶುರು ಆಗಿಲ್ಲ, ಇನ್ಮೇಲೆ ಅಂತಲ್ಲ 7th ಮಂತಿಂದ ಅಂತ ವೇಟಿಂಗ್. IVF ಮಗು ಅನ್ನುವಂಥದ್ದು ಒಂದು ಕಡೆ, ಈವನ್ ಐ ಡೋಂಟ್ ನೋ ಮಚ್ ಅಬೌಟ್ ದಟ್. ಅದೇನು ಕೃತಕ ಏನೂ ಇಲ್ಲ ಇದರಲ್ಲಿ ಕೀರ್ತನ. IVF ಅಂದರೆ ಪ್ರಕ್ರಿಯೆ ಅಷ್ಟೇ. ಈಗ ಮಗು ಎಲ್ಲ ನ್ಯಾಚುರಲಿ ಅಲ್ಲ, ಮಕ್ಕಳೇ ಆಗ್ತಾರೆ. ಮತ್ತು ಅದೇನು ಬೇರೆ ಆಗಿ ಹುಟ್ಟಲ್ಲ, ಅದು ಮಗುವಾಗೇ ಹುಟ್ಟತ್ತೆ. ಮತ್ತು ಏನಿರುತ್ತೆ ಬೇರೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅವ್ರಿಗೆ ಗರ್ಭಧಾರಣೆ ಮಾಡಿಕೊಂಡಾಗ, ಸೇಮ್ ಯು ಗೋ ಥ್ರೂ ದ ಸೇಮ್ ಥಿಂಗ್. ಏನಂದರೆ ಇದರಲ್ಲಿ ನನಗೆ ನ್ಯಾಚುರಲ್ ಆಗಿ ಅಂದರೆ ನಾಟ್ ವಿತ್ ಅ ಪಾರ್ಟ್ನರ್ ಅಂದಾಗ ಏನಾಗುತ್ತೆ ಅಂದರೆ ಹೇಳಿದ್ರೆ, ನಮ್ಗೆ ಹೊರಗಡೆಯಿಂದ ಸ್ವಲ್ಪ ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಸ್ವಲ್ಪ ದೆರ್ ಇಸ್ ಅ ಮೆಡಿಕೇಶನ್ ದಟ್ ನಮಗೆ ಬಾಡಿನ ಸೆಟ್ ಮಾಡೋಕ್ಕೆ, ಇದೆಲ್ಲ ಆಗ್ತಾ ಇರುತ್ತೆ ಅಷ್ಟೇ ವಿನಃ ದೆರ್ ಇಸ್ ನಥಿಂಗ್ ಕೃತಕ ಅಬೌಟ್ ದ ಚಿಲ್ಡ್ರನ್. ದ ಚಿಲ್ಡ್ರನ್ ಆರ್ ವೆರಿ ಮಚ್ ನಾರ್ಮಲ್ ಲೈಕ್ ಎನಿ ಅದರ್ ಹ್ಯೂಮನ್ ಬೀಯಿಂಗ್, ಸೇಮ್ ಟು ಸೇಮ್, ಎಲ್ಲ ಸೇಮ್ ಇರುತ್ತೆ. ಏನಂದರೆ ಅದರ ಎಂಬ್ರಿಯೋ ನಾವು ಎಗ್ಗೆಲ್ಲ ಕೆಲವ್ರದ್ದು ಏನಾಗುತ್ತೆ ಅಲ್ಲೇ ಡೆವಲಪ್ ಆಗುತ್ತೆ, ಕೆಲವ್ರ ಹೆಣ್ಮಕ್ಳಿಗೆ, ಕೆಲವ್ರಿಗೆ ಆಗಲ್ಲ ಅಂದಾಗ ಹೊರಗಡೆ ತೆಗೆದ್ಬಿಟ್ಟು ದೆನ್ ಪುರುಷರ ಇದನ್ನು ವೀರ್ಯಾಣುನ ಹೊರಗಡೆನೇ ಡೆವಲಪ್ ಮಾಡಿ ಅಲ್ಲಿಂದ ಇದನ್ನ ಒಂದು ಎಂಬ್ರಿಯೋ ಡೆವಲಪ್ ಮಾಡಿ ಕೃತಕ ಗರ್ಭಧಾರಣೆ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಮುಂಚೆ ಹಳೇ ಕಾಲ ಪ್ರತಿಭಾ ಪ್ರಹ್ಲಾದ್ ಅವರು ಐ ಥಿಂಕ್ ಇಂಡಿಯಾಸ್ ಫಸ್ಟ್ ಚಿಲ್ಡ್ರನ್ ಟೆಸ್ಟ್ ಟ್ಯೂಬ್ ಬೇಬೀಸ್, ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್. ಆವಾಗ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾಯಿದ್ರು, ಲ್ಯಾಬಲ್ಲಿ ಟ್ಯೂಬ್ಸಲ್ಲಿ ಡೆವಲಪ್ ಮಾಡ್ತಾ ಇರೋ ಅಂಥದ್ದು. ಇಟ್ ವಾಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ, ಮೇ ಬಿ ಗೊತ್ತಿಲ್ಲ ನಂಗೆ ಅದು. ಅದು ನೆಕ್ಸ್ಟ್ ವರ್ಷನ್ ಟೆಕ್ನಾಲಜಿ ಇಸ್ ದಿಸ್. ಹೊರಗಡೆಯಲ್ಲಿ ಎಂಬ್ರಿಯೋನ ಡೆವಲಪ್ ಮಾಡೋ ಅಂಥದ್ದು. ಆಮೇಲೆ ಕೃತಕ ಗರ್ಭಧಾರಣೆ ಅಂತ ಹೇಳಿದ್ರೆ ಏನು, ಹೊರಗಡೆಯಿಂದ ಆಮೇಲೆ ಪುನಃ ನಮ್ಮ ಗರ್ಭಕ್ಕೆ ಹಾಕೋ ಅಂಥದ್ದು. ಆ ಗರ್ಭಧಾರಣೆ ಆಗಿರೋದ್ರಿಂದ ಅದು ಕೃತಕವಾಗಿದೆ ಅಂತ. ಗರ್ಭಧಾರಣೆ ಮಾತ್ರ ಕೃತಕ ಅಷ್ಟೇ, ಮಕ್ಕಳೆಲ್ಲ ಕೃತಕ ಅಲ್ಲ, ಯಾವರೆಲ್ಲ ನಾರ್ಮಲ್ ನ್ಯಾಚುರಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ನ್ಯಾಚುರಲ್. ಹೇಗೆ ಬೇರೆ ಮಕ್ಕಳು ಬೇರೆ ಹೆಣ್ಮಕ್ಳಲ್ಲಿ ಹೇಗೆ ಗರ್ಭನ ಹಂಚ್ಕೊಂಡು ರಕ್ತ ಹಂಚ್ಕೊಂಡು ಹೇಗೆ ಹುಡ್ತಾವೋ ಸೇಮ್ ಅದೇ ಥರ ಹುಡ್ತಾವೆ ಅಷ್ಟೇ. ಟ್ವೀನ್ಸ್ ಅನ್ನೋಂಥದ್ದು ಎಕ್ಸ್ಪೆಕ್ಟ್ ಮಾಡಿದ್ರ ಮ್ಯಾಮ್? ಇವಾಗ ನಾನೇನಂದರೆ ಐ ಹ್ಯಾವ್ ಆಪ್ಟೆಡ್ ಫಾರ್ ಡೋನರ್. ಆಯಿತಾ, ಅದೇನಂತ ಹೇಳಿದ್ರೆ ನನಗೆ ಅನ್ಡಿಸ್ಕ್ಲೋಸ್ ಡೋನರ್ ಕೊಡಿ ಅಂತ ಹೇಳಿದ್ದೆ. ಅಂದರೆ ನನಗೆ ಗೊತ್ತಿರಬಾರ್ದು ಅವ್ರು ಯಾರಂತ. ಅದನ್ನು ಕೆಲವು ಸತಿ ನಾವು ಆಯ್ಕೆ ಮಾಡ್ಕೊಳ್ಬಹುದು, ಯಾರು ಇರಬೇಕು, ನಿಮಗೆ ಏನು ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ, ಅಂದರೆ ಪುರುಷರಲ್ಲಿ ಏನೇನು ನೋಡ್ತೀರಾ ಅಂತ. ಕೆಲವು ಸತಿ ಅವರೇ ಒಂದು ಇದು ಹಾಕ್ಕೊಂಡಿರ್ತಾರೆ, ಒಂದು ಚಾರ್ಟ್ ಹಾಕ್ಕೊಂಡಿರ್ತಾರೆ ಏನೇನು ನೋಡಬೇಕು ಅಂತ. ವಿದ್ಯಾರ್ಹತೆ ಎಷ್ಟಿರಬೇಕು, ಹೀಗಿರಬೇಕು, ಆಯಿತು ಇವ್ರು ಹೀಗಿದ್ದಾರೆ ಅಂದರೆ ಅವರ ಮನಸ್ಥಿತಿನೂ ಏನಿರಬಹುದು ಅಂತ ಅವರು ಒಂದು ಚಾರ್ಟಲ್ಲಿ ದೇ ವಿಲ್ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಪೀಪಲ್. ಅದನ್ನು ನೋಡಿಬಿಟ್ಟು ಅವರಿಂದ ವೀರ್ಯಾಣುವನ್ನು ಪಡೆದು ಆ ನಂತರದಲ್ಲಿ ನನ್ನ ಮತ್ತು ಅವರ ವೀರ್ಯಾಣುಗಳನ್ನು ಹೊರಗಡೆ ತೊಗೊಂಡು ಡೆವಲಪ್ ಮಾಡಿ ದಟ್ ಈಸ್ ವಾಟ್ ಇಸ್ ಇನ್ಸಿಮಿನೇಟೆಡ್, ಅಂದರೆ ಒಳಗಡೆ ಹಾಕುವಂಥದ್ದು, ಗರ್ಭದಲ್ಲಿ ಸೀದಾ ಗರ್ಭದೊಳಗೆ ಹಾಕುವಂಥ ಪ್ರಕ್ರಿಯೆ ಇದು.
ಸೊ ದಟ್ ಈಸ್ ವಾಟ್ ಇಸ್ ಕೃತಕ ಗರ್ಭಧಾರಣೆ. ವಾಟ್ ಈಸ್ ನ್ಯಾಚುರಲ್? ವೆನ್ ಯು ಆರ್ ವಿತ್ ಅ ಪಾರ್ಟ್ನರ್, ಯು ಹ್ಯಾವ್ ಅ ಫಿಸಿಕಲ್ ರಿಲೇಷನ್ಶಿಪ್, ಅಕಾರ್ಡಿಂಗ್ಲಿ ಇಟ್ ಹ್ಯಾಪನ್ಸ್. ದಟ್ ಈಸ್ ನ್ಯಾಚುರಲ್ ಪ್ರಾಸೆಸ್. ದಿಸ್ ಇಸ್ ಓನ್ಲಿ ಕೃತಕ, ಯಾಕಂದರೆ ಇದು ಹೊರಗಡೆ ತೆಗೆದು ಹೊರಗಡೆಯಲ್ಲಿ ಡೆವಲಪ್ ಮಾಡಿ ನನ್ನ ಗರ್ಭಕ್ಕೆ ಹಾಕಿರೋದ್ರಿಂದ ಆ ಪ್ರಾಸೆಸ್ ಇಸ್ ಓನ್ಲಿ ದಟ್ ಕೃತಕ ಅಂತ ಹೇಳ್ತಾ ಇರೋದು ಅಷ್ಟೇ. ಟ್ವಿನ್ಸ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ 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 ಇಲ್ಲ, ಅದು ಎಂಬ್ರಿಯೋ ನನ್ನ ಇದರಲ್ಲಿ 6 ಎಂಬ್ರಿಯೋ ಡೆವಲಪ್ ಮಾಡಿದರು. 6ರಲ್ಲಿ 4 ಎಂಬ್ರಿಯೋ ಫೇಲ್ ಆಯಿತು. ಕ್ರೋಮೋಸೋಮ್ಸ್ ಅದರಲ್ಲಿ ಡೆವಲಪ್ ಆಗಿರಲಿಲ್ಲ. ಇನ್ನು ಉಳಿದಿದ್ದು 2 ಹೆಲ್ದಿ ಆರೋಗ್ಯಕರವಾದ ಎಂಬ್ರಿಯೋ ಇತ್ತು. ಹಾಗಾಗಿ ಡಾಕ್ಟರು ನಾವು ಈ 2 ಇದು ಮಾಡಬೇಡ ಅಂತ ಹೇಳಿ ದೆನ್ ವಿ ವೆಂಟ್ ಹೆಡ್ ವಿತ್ ದಟ್. ಅಕಸ್ಮಾತ್ ಒಂದು ಹಾಕಿಬಿಟ್ಟು ವಿಫಲ ಆಯಿತು ಅಂತ ಹೇಳಿದ್ರೆ ಪುನಃ ಮತ್ತೆ ಅದು ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್, ಮೆಡಿಕೇಷನ್ನು, ಇಂಜೆಕ್ಷನ್ಸು, ಮತ್ತು ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲದು ಮತ್ತೊಂದು 3ರಿಂದ 4 ತಿಂಗಳು ಪ್ರಕ್ರಿಯೆ ಹಿಡಿಯುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್. ಪ್ರತಿ ಸತಿ ನಾವು ಸೈಕಲ್ ಇರ್ಬೇಕಾದ್ರೆ ಹೋಗಬೇಕು ಡಾಕ್ಟರ್ ಹತ್ರ, ಪ್ರತಿ ಸತಿ ಮೆಡಿಕೇಷನ್ ತೊಗೊಳ್ಬೇಕು. ಆಮೇಲೆ ಬಾಡಿ ಆಲ್ಸೋ ಶುಡ್ ಅಗೇನ್ ಪ್ರಿಪೇರ್, ಮೆಂಟಲಿ ಸೈಕಾಲಜಿಕಲಿ ನಾವು ಪ್ರಿಪೇರ್ ಆಗಬೇಕು. ಇದೆಲ್ಲ ಆಗಿರೋದ್ರಿಂದ ಬೆಟರ್ ನಾಟ್ ಟು ಟೇಕ್ ರಿಸ್ಕ್ ಅಂತ ಹೇಳಿ ಶಿ ಸಜೆಸ್ಟೆಡ್ ಮೀ ದಸ್. ಡೋನರ್ ಅಂತ ಹೇಳಿದ್ರಿ, ಲೈಕ್ ಸೆಲೆಕ್ಟಿವ್ ಸ್ಪೆಸಿಫಿಕ್ ಆಗಿ ಕ್ವಾಲಿಟೀಸ್ ಅನ್ನುವಂಥದ್ದು ನೀವೇನಾದರೂ ಮೆನ್ಷನ್ ಮಾಡಿದ್ರಾ? ನಾನು ಒಂದೇ ಕ್ವಾಲಿಟಿ ಮೆನ್ಷನ್ ಮಾಡಿದ್ದು, 2 ಕ್ವಾಲಿಟಿ ಮೆನ್ಷನ್ ಮಾಡಿದ್ದೆ ನಾನು ನನ್ನ ಕಡೆಯಿಂದ. ನನಗೆ ಸೌತ್ ಇಂಡಿಯನ್ ಇರಬೇಕು, ಯಾಕಂದರೆ ಅಥವಾ ಅನ್ನ, ನನ್ನ ಮೂಲ ದಕ್ಷಿಣ ಕನ್ನಡದವಳಾಗಿರೋದನ್ನು ನಾವು ಹೆಚ್ಚು ಅನ್ನ ತಿನ್ನೋರು ಇರಬೇಕು. ಆಮೇಲೆ ಯಾವುದೋ ನಾರ್ತ್ ಇಂಡಿಯನೋ ಮತ್ತು ಇನ್ಯಾರೋ ರೊಟ್ಟಿನೋ ಮುದ್ದೆನೋ ತಿನ್ನೋರು, ಆದರೆ ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಐ ಓನ್ಲಿ ಸ್ಪೋಕ್ ಅಬೌಟ್ ಇಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಐ ರಿಯಲಿ ವಾಂಟೆಡ್ ಸಮ್ ಆರ್ಟ್ ಪಾರ್ಟ್ ಟು ಬಿ ಪಾರ್ಟ್ ಆಫ್ ಇಟ್. ಆ ಥರದವರಲ್ಲಿ ನಾವು ಅದು ಕ್ವಾಲಿಫಿಕೇಷನ್ನೇ ಕೇಳಿಲ್ಲ ಅಂತ ಹೇಳಿದ್ರು. ಬಟ್ ಸರಿ, ಇಟ್ಸ್ ಓಕೆ. ನೀವು ಒಂದು ಕೇಳಿದ್ರಿ, ದೇವ್ರು ನಿಮಗೆ 2 ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಇದೆ, ಹೇಗೆ ಸಂಭಾಳಿಸ್ತೀರ 2 ಮಕ್ಕಳು ಬಂದಾದ್ಮೇಲೆ ಅಂತ? ಗೊತ್ತಿಲ್ಲ ಹೆಂಗೆ ಮಾಡ್ತೀನಂತ. ಎಲ್ಲರೂ ಹೇಳ್ತಾ ಇದ್ದಾರೆ ಹೆಂಗೆ ನೋಡ್ಕೊಳ್ತೀರಾ ಅಂತ. ಇದ್ದಾರೆ ಎಲ್ಲರೂ ಸೇರ್ಕೊಂಡು ಹಾಗೆ ನಡೆಯುತ್ತೆ ಅನ್ಸುತ್ತೆ. ಇಲ್ಲಿ ತನಕ ಜೀವನ ಹೇಳ್ಕೊಂಡು ಬಂದಿದೆ. ಐ ಆಮ್ ಶ್ಯೂರ್ ಇಟ್ ವಿಲ್ ಗೋ ಆನ್. ಫಿಸಿಕಲಿ ನೀವು ಮಾತ್ರ ಅಲ್ಲ, ಮಕ್ಕಳು ಹುಟ್ಟಿದಾದ್ಮೇಲೆ ಅವ್ರನ್ನ ಅಷ್ಟು ಸ್ಟ್ರಾಂಗ್ ಮಾಡೋವಂತಹ ಒತ್ತಡ, ಜೊತೆಗೆ ಒಂದು ಜವಾಬ್ದಾರಿ ನಿಮ್ಮ ಮೇಲೆ, ಹೆಗಲ ಮೇಲೆ ಇರೋವಂಥದ್ದು. ಸಿ, ಐ ಡೋಂಟ್ ಥಿಂಕ್ ಒತ್ತಡ ಅಂತ ತೊಗೊಂಡ್ಬಿಟ್ರೆ ಒತ್ತಡನೇ ಆಗ್ತಾ ಹೋಗುತ್ತೆ ಯಾವುದೇ ಆದ್ರೂ. ಮಕ್ಕಳು ಅನ್ನೋದು ನಮ್ಮ ಜೀವನದ ಒಂದು ಅಂಗ. ಅವರು ದೇ ಬಿಕಮ್ ಪಾರ್ಟ್ ಆಫ್ ಅಸ್. ಅದನ್ನು ಒತ್ತಡ ಜವಾಬ್ದಾರಿ ಅನ್ನೋಕ್ಕಿಂತ ಹೆಚ್ಚಾಗೆ ದೇ ಆರ್ ಜಸ್ಟ್ ಪಾರ್ಟ್ ಆಫ್ ಅಸ್ ಅಂತ ಆಗಿಬಿಟ್ರೆ ದೆನ್ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ನಮ್ಮ ಮನೇಲಿ ಅಷ್ಟು ತೊಂದರೆನೂ ಇಲ್ಲ, ಯಾಕಂದರೆ ಅಪ್ಪ ಇದ್ದಾರೆ, ನನಗೆ ತೀರಾ ಅಂದರೆ ನನ್ನ ತಂಗಿ ಮನೆ ಇದೆ, ಎಲ್ಲರೂ ಇದ್ದಾರೆ. ನಾನು ಯಾರ್ದಾರು ಮನೆಯಲ್ಲೂ ಎಲ್ಲರೂ ಹೋಗ್ತೀವಾದ್ರೂ ಬಿಟ್ಟು ಹೋಗ್ಬೋದು, ಹಾಗೆ ನನಗೆ ಅಷ್ಟು ತೊಂದರೆ ಇಲ್ಲ. ಕೆಲವ್ರ ಮನೆಗಳಲ್ಲಿ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಅವ್ರಿಗೆ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗೋರಿಗೆ ತುಂಬ ಒತ್ತಡ ಇದೆ ಅಂತ ಅನಿಸುತ್ತೆ. ನನಗೆ ಆ ಥರದ ಪ್ರೆಷರ್ಸ್ ಇಲ್ಲ. ಐ ಥಿಂಕ್ ಐ ಆಮ್ ಕ್ವೈಟ್ ಓಕೆ ಟು ಹ್ಯಾಂಡಲ್. ನೆಕ್ಸ್ಟೇ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು, ಏನು ಮಾತುಕತೆ ಆಯಿತು ನಡುವೆ ಅಂತ? ಹೇಳಿದೆ ಅವರಿಗೆ, ಸರ್ ನಾನು ಮದುವೆ ಆಗಲಿಲ್ಲ, ಹಾಗೆ ಮಾಡ್ಕೊಂಡಿರೋದು ಇದು ಅಂತ. ಹೌದಾ ಅಂತ ಕೇಳಿದ್ರು. ಹೌದು, ಹೇಗೆ ಮಾಡ್ಕೊಂಡು ಅಂದರು. ಐ ಹ್ಯಾವ್ ಗಿವನ್ ಹಿಮ್ ಅಬೌಟ್ ದಿಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, IVF ಮೂಲಕ ನಾನು ಮಾಡ್ಕೊಂಡಿರೋದು ಅಂತ. ಹೌದಾ, ಒಳ್ಳೆಯದಾಗಲಿ ಅಂತ ಹೇಳಿದರು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಐ ವಾಂಟ್ ಟು ಗಿವ್ ಅ ಸ್ಮಾಲ್ ರಿಕ್ವೆಸಿಷನ್ ಟು CM ಅವರಿಗೆ. ಇದು ಖಾಸಗಿ ಲೆವೆಲಲ್ಲಿ ಮಾತ್ರ ಎಲ್ಲ ಕಡೆ ಇದ್ದಿರೋದ್ರಿಂದ ವಿ ವಾಂಟ್ ಟು ಸೇ ದಟ್ ಅಟ್ ಲೀಸ್ಟ್ ಗೌರ್ಮೆಂಟಲ್ಲಿ ಒಂದು ಸೆಂಟರ್ ಆದರೆ, ಒಂದು IVF ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಲ್ಯಾಬೊರೇಟರೀಸು ಎಲ್ಲದನ್ನೂ ಒಂದು ಸ್ಥಾಪನೆ ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಐ ವಾಂಟ್ ಟು ಶೇರ್ ಇಟ್ ವಿತ್ ಹಿಮ್. ನನಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳಬಾರ್ದು ಇಲ್ಲೋ, ಬಟ್ ನಿಮ್ಗೆ ಗಂಡು ಇಷ್ಟನಾ ಹೆಣ್ಮಗು ಇಷ್ಟನಾ ಅಂತ ಕ್ಯಾಶುವಲ್ ಆಗಿ ಕೇಳಿದೆ. ನಮ್ಮ ಮನೇನೇ ಹೆಣ್ಣಿನ ಮನೆ ರೀ, ಬರೀ ನಮ್ಮ ಮನೇಲಿ ಹೆಣ್ಮಕ್ಳೇ ಜೋರು. ನಮ್ಮ ಮನೇಲಿ ನಮ್ಮಮ್ಮ ಆಗಲಿ, ನನ್ನ ಅಜ್ಜಿ ಆಗಲಿ, ನನ್ನ ತಂಗಿ ಎಲ್ಲರೂ. ನಾಟ್ ದಟ್ ಅಂದರೆ ಜೋರಂದರೆ ಹಾಗೆ ಇದು ಜಗಳ ಆಡೋದು ಹಠ ಮಾಡೋದಂತ ಅಲ್ಲ. ವಿ ಹ್ಯಾವ್ ಆಲ್ವೇಸ್ ಬೀನ್ ಒಂದು ಸ್ವಲ್ಪ ಹುಡುಗಿಯರಂದರೆ ತುಂಬ ಇಷ್ಟಪಡುವಂಥ ಫ್ಯಾಮಿಲಿ ನಾವು. ಹೆಣ್ಮಕ್ಳು ಅಂದ್ರೆ ಜಾಸ್ತಿ ಇಷ್ಟ. ಐ ಹೋಪ್ ಮಗು ಹುಟ್ಟೋಕ್ಕೂ ಮೊದಲೇ ಕೆಲವರು ಲೈಕ್ ಮಗುಗೋಸ್ಕರ ಬಟ್ಟೆ ಪರ್ಚೇಸ್ ಮಾಡೋದಂತೆ, ಅದು ಇದು ಎಲ್ಲದರಲ್ಲೂ ಇರ್ತಾರೆ. ಸೊ ನೀವು ಎಷ್ಟು ಕಾತುರರಾಗಿದ್ದೀರಾ? ಏನಾದರೂ ಆ ರೀತಿ ಏನಾದರೂ ಮಾಡಿದ್ದೀರಾ? ಅಲ್ಲ, ಬಟ್ಟೆ ವಿ ಹ್ಯಾವ್ ಟು ಬೈ ಸ್ವಲ್ಪ, ಆದರೂ ಅದು ಒಂದು ಸ್ವಲ್ಪ ಇದೆಯಲ್ಲ ನಮ್ಮಲ್ಲಿ ಪದ್ಧತಿ, ತುಂಬ ತೊಗೊಳ್ಬಾರ್ದು ಎಲ್ಲದನ್ನು ಅಂತ. ತೊಟ್ಲು ಮಾತ್ರ ತೊಗೊಂಡ್ಬಿಟ್ಟಿದ್ದೀನಿ, ಆದರೆ ಇಲ್ಲಿಗೆ ತರಿಸಿಲ್ಲ. ನನ್ನ ತಂಗಿ ಮನೇಲಿ ಇಟ್ಟಿದ್ದೀವಿ ಈಗ ಅಷ್ಟೇ. ಯಾಕಂದರೆ 2 ಅಲ್ವಾ, 2 ಬೇಕಲ್ಲ, 2 ತಕ್ಷಣ ಸಿಗಲ್ಲ ನಾವು ಅಂದ್ಕೊಂಡಂಗೆ ಅಂತ ಹೇಳಿಬಿಟ್ಟು ದೋಸ್ ಥಿಂಗ್ಸ್ ಹ್ಯಾವ್ ಪ್ಲ್ಯಾನ್.
ಬಟ್ಟೆ ಎಲ್ಲ ಈಗಲೇ ತೊಗೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಲೇಟ್. ಅದು ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಒತ್ತು ಕೊಡ್ತೀನಿ. ಅಂದರೆ ಏನೇನು ಸಂಪ್ರದಾಯಗಳಿದೆ, ಐ ಆಮ್ ಆಲ್ಸೋ ಅ ಬಿಲೀವರ್ ಆಫ್ ಸಚ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್. ನೀವು ಮೊದಲನೇದಾಗಿ ಲೈಕ್ ಪೋಸ್ಟ್ ನೋಡಿದ ತಕ್ಷಣ 6 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾರೆ ಭಾವನಾ ಅವರು ಅನ್ನೋಂಥ ತಿಳಿದ ತಕ್ಷಣ ಯಾವುದಾದ್ರೂ ಸಿನಿಮಾ ಪಾತ್ರ ಮಾಡ್ತಿದ್ದಾರೆ, ಹೇಗೆ ಪ್ರ್ಯಾಂಕ್ ಮಾಡ್ತಿದ್ದಾರಾ ಅನ್ನುವಂಥದ್ದು ಎಲ್ರಿಗೂ ಅದೇ ರೀತಿ ತಲೆಗೆ ಬಂತು. ಇಟ್ ವಾಸ್ ಲೈಕ್ ಶಾಕಿಂಗ್. ಸೊ ಇದನ್ನು ಗಮನಿಸಿದಾಗ ನಿಮ್ಗೇನು ಅನ್ನಿಸ್ತು? ನನಗೇನು ಇಟ್ ಡಸಂಟ್ ಮ್ಯಾಟರ್. ಯಾಕಂದರೆ ನನ್ನ ಜೀವನದಲ್ಲಿ ನನಗೇನು ಇವಾಗ ಆಯ್ಕೆ ಮಾಡ್ಕೊಳ್ಬೇಕಾಯ್ತು, ನಾನು ಆ ರೀತಿಯಲ್ಲಿ ನಾನು ನಿರ್ಧಾರ ತೊಗೊಂಡಿರುವಂಥದ್ದು. ಇಟ್ ಡಸಂಟ್ ಮ್ಯಾಟರ್. ಯಾಕಂದರೆ ನೋಡಿ, ಫಸ್ಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ಯಾಮಿಲಿ ಅವ್ರು ಇರ್ತಾರಲ್ಲ, ಅವರಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನನ್ನ ತಂದೆಗೆ ಸಂತೋಷ ಇಲ್ಲ, ಅಥವಾ ನನ್ನ ತಂಗಿನೋ ಅವಳ ಮಕ್ಕಳಿಗೋ ಅವ್ರ ಹಸ್ಬೆಂಡಿಗೋ ತಮ್ಮನೋ ಅವ್ರ ಮನೆಯಲ್ಲೋ, ನನ್ನ ಕಸಿನ್ಸು ಹತ್ತಿರ ಇರೋರು, ಅಂದರೆ ವಿ ಆರ್ ವೆರಿ ಫ್ರೆಂಡ್ಲಿ ವಿತ್ ಕಸಿನ್ಸ್, ಆಯಿತಾ. ಅವ್ರಿಗೇನಾದ್ರು ಸಂತೋಷ ಆಗಲಿಲ್ಲ ಅಥವಾ ಅವರು ಅಯ್ಯೋ ಯಾಕೆ ಇದು ಹಾಗೆಲ್ಲ ಹೇಳಿಬಿಟ್ಟಿದ್ರೆ ಮೇ ಬಿ ಐ ವುಡ್ ಹವ್ ಫೆಲ್ಟ್ ಲಿಲ್ ಬ್ಯಾಡ್ ಇರಬಹುದೇನೋ, ಅಥವಾ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆದರೆ ಹೊರಗಡೆಯವ್ರು ಹೇಳಿದಾಗ ಇಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್. ವಾಟ್ ಎವರ್ ದೇ ಫೀಲ್, ದೇ ಹ್ಯಾವ್ ದೇರ್, ಅವರಿಗೊಂದು ಅವರ ಇದನ್ನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಅವರಿಗೆ ಹಕ್ಕಿದೆ. ಇಟ್ಸ್ ಓಕೆ. ಬಟ್ ಅದು ನನಗಾಗಲಿ ನನ್ನ ಜೀವನಕ್ಕಾಗಲಿ ಯಾವುದೇ ಥರದಲ್ಲಿ ಅದು ಎಫೆಕ್ಟ್ ಮಾಡುತ್ತೆ ಅನ್ನೋದು ಐ ಡೋಂಟ್ ಬಿಲೀವ್, ಆ್ಯಂಡ್ ಇಟ್ ಡಸಂಟ್ ಎಫೆಕ್ಟ್ ಮೀ. ಲೈಕ್ ಈ ಸುದ್ದಿ ತಿಳಿದಾದ್ಮೇಲೆ ಸೆಲೆಬ್ರಿಟೀಸ್, ಕನ್ನಡ ಚಿತ್ರರಂಗದ ನಟ ನಟಿಯರೆಲ್ಲ ಖುಷಿಯಾಗಿರುವಂಥದ್ದು. ನೆನ್ನೆ ಅಷ್ಟೇ ಹರ್ಷಿಕಾ ಪೂರ್ಣಚ್ಚ ಅವರು ಮೀಟ್ ಮಾಡಿದ್ದೆ, ಅವ್ರು ಕೂಡ ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ, ಲೈಕ್ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳಿದ್ರು. ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇಲ್ಲ. ನನಗೆ ಮೊದಲು 2 ತಿಂಗಳು ಮಾತ್ರ ಡಿಪ್ರೆಷನ್ ಇತ್ತು. ನನಗೆ 3ನೇ ತಿಂಗಳಿಂದ ನನಗೆ ಏನು ಮೂಡ್ ಸ್ವಿಂಗ್, ಐ ಆಮ್ ಜಸ್ಟ್ ಯೂಶ್ವಲ್. ನಮ್ಮ ಮನೇಲಿ ಹೆಂಗೆ ರೂಟೀನ್ ದಿನ ಏನೇನು ನಡೀತಿದೆಯೋ ಸೇಮ್ ಹಾಗೆ ನಡೀತಾ ಬಂತು. ಈಗ 6 ಸ್ವಲ್ಪ ತುಂಬಿದ ಮೇಲೆ ನಂಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಿದೆ ಅಷ್ಟೇ. ಮೂಡ್ ಸ್ವಿಂಗ್ಸ್ ಏನಿಲ್ಲ. ಕ್ರೇವಿಂಗ್ಸ್ ಐ ಹ್ಯಾವ್ ನೆವರ್ ಹ್ಯಾಡ್ ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ಗಿಂತ ಜಾಸ್ತಿ ನಾನು ಏನು ಗೊತ್ತಾ, ಅಲ್ಲೇ ಹೇಳ್ಬಿಡ್ತೀನಿ ಅಷ್ಟೇ, ಬಿಟ್ಟರೆ ಮಾತು. ನಾಟ್ ಮಚ್ ಆಫ್ ಮೂಡ್ ಸ್ವಿಂಗ್ಸ್. ಎಲ್ಲರಿಗೂ ಎಷ್ಟಿದೆ ಅಷ್ಟಿರುತ್ತೆ. ಬಟ್ ಈಗ ಅದಕ್ಕೋಸ್ಕರ ಅಂತ ಮೂಡ್ ಸ್ವಿಂಗು ಹಾಗೆ ಡಿಪ್ರೆಷನ್ ಇವಾಗೇನು ಇಲ್ಲ ನನಗೆ. ಬಟ್ ಇನಿಷಿಯಲಿ ಐ ಹ್ಯಾಡ್, ಎಸ್, ಐ ವೆಂಟ್ ಇನ್ ಟು ಡಿಪ್ರೆಷನ್ 2 months, ಎಸ್, 2 to 3 months. ಅದರಿಂದ ಹೇಗೆ ಹೊರಗೆ ಬಂದ್ರಿ ಅಂತ? ಒಂದು ಶೂಟಿಂಗು ಮಾಡಿದೆ, ಆಮೇಲೆ ಎಲ್ಲರ ಮನೆಗೆ ಹೋಗೋಕ್ಕೆ ಶುರು ಮಾಡಿದೆ. ನನ್ನ ಫ್ರೆಂಡ್ಸ್ ಮನೆಗೆ, ತಂಗಿ ಮನೆಗೆಲ್ಲ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದೆ. ಸ್ವಲ್ಪ ವಾತಾವರಣ ಬದಲಾದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ಐ ಸ್ಟಾರ್ಟೆಡ್ ಟು ಮಿಂಗಲ್ ವಿತ್ ಪೀಪಲ್. ಎಲ್ಲರೊಟ್ಟಿಗೆ ಮಾತಾಡೋದು ಅದೆಲ್ಲ ಶುರು ಮಾಡಿದೆ. ಹಾಗಾಗಿ ಐ ವಾಸ್ ಕ್ವೈಟ್ ಓಕೆ. ಕ್ರೇವಿಂಗ್ಸ್ ಅನ್ನೋವಂಥದ್ದು, ಬೈಕೆ ಏನಾಗ್ತಿದೆ, ಶುರುವಾಗಿದೆಯಾ ಬೈಕೆ ಭಾವನಾ ಅವರಿಗೆ? ಅದೆಲ್ಲ ಇಲ್ಲ, ಜಾಸ್ತಿ ಇಲ್ಲ. ಏನು ನಥಿಂಗ್, ನಾಟ್ ಮಚ್. ಪೇರ್ಲೆ ಹಣ್ಣು ಒಂದು ತುಂಬ ಇಷ್ಟ ನನಗೆ. ಚೇಪೆಕಾಯಿ ಅಥವಾ ಸೀಬೆ ಹಣ್ಣು ಅಂತ ಹೇಳ್ತೀವಲ್ಲ, ಅದೊಂದು ತುಂಬ ಇಷ್ಟ. ಅದೊಂದು ಹೇಳಿಬಿಟ್ಟು ಇನ್ನು ಪಾಪ ತಂದು ಸ್ಟಾಕ್ ಇಡ್ತಿದ್ದಾರೆ. ಇನ್ನೆಲ್ಲ ನಾಟ್ ಮಚ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹೇಗಿರ್ತೀವಿ, ಮಗು ಅದೇ ರೀತಿ ಮುಂದೆ ಬೆಳೆಯುತ್ತೆ ಅನ್ನೋವಂಥದ್ದು. ಅಂದರೆ ಪುಸ್ತಕ ಜಾಸ್ತಿ ಓದಿದ್ರೆ ಮಗು ಸಹ ಮುಂದೆ ತುಂಬ ಚೆನ್ನಾಗಿ ಓದುತ್ತೇನೋ ಅನ್ನೋವಂಥದ್ದು. ಜೊತೆಗೆ ಯಾವುದಾದ್ರೂ ಮಗು ಫೋಟೋ ನೋಡ್ತಿದ್ರೆ ಹೀಗೇ ಹುಟ್ಟುತ್ತೇನೋ ಅನ್ನೋವಂಥದ್ದು. ಸೊ ಈ ರೀತಿ ನಂಬಿಕೆಗಳು. ನಾನು ಅಂದ್ಕೊಂಡೆ ಫಸ್ಟು ಪುಸ್ತಕ ಎಲ್ಲ ಓದ್ಬಿಡ್ಬೋದು, ಬುಕ್ಸ್ ಓದ್ಬೋದು ಅಂತ ಹೇಳಿ. ನಾನು ಮಲೆಗಳಲ್ಲಿ ಮದುಮಗಳು ಓದಲಿಲ್ಲ. ನಾನು ತುಂಬ ದಿನದ ಅರ್ಧ ಮಾಡಿ ಇಟ್ಬಿಡಿ ನಾ ಪುಸ್ತಕನ, ಅದನ್ನು ಮುಗಿಸೋಣ ಅಂದ್ಕೊಂಡೆ. ಆಮೇಲೆ ಕಾನೂರು ಹೆಗ್ಗಡ್ತಿ ಓದೋಣ ಅಂತ ಅಂದ್ಕೊಂಡೆ. ಎಲ್ಲ ಪುಸ್ತಕ ಮಾತ್ರ ಎಲ್ಲ ಜೋಡಿಸೆಲ್ಲ ಇಟ್ಕೊಂಡಾಯ್ತು. ಶುರುಲಿ ಓದಿದೆ. ಈಗ ಇಟ್ ಡಸಂಟ್ ಅಲೌ ಯು ಟು ರೀಡ್ ಮಚ್. ಯಾಕಂದರೆ ಆಮೇಲೆ ಸ್ವಲ್ಪ ಎಮೋಷ್ನಲಿನೂ ಆಗಿಬಿಡ್ತೀವಲ್ಲ ಪುಸ್ತಕ ಓದ್ತಾ. ಐ ಡೋಂಟ್ ವಾಂಟ್ ಇಟ್ ಟು ಹ್ಯಾಪನ್. ನಾನೇನು ಶಾಸ್ತ್ರೀಯ ಸಂಗೀತ ಕೇಳೋದು ಜಾಸ್ತಿ. ಶಾಸ್ತ್ರೀಯ ಸಂಗೀತ ಮತ್ತು ಡಾನ್ಸಿಂದ ಹೆಂಗಂದ್ರು ಅದರ ಜೊತೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ, ಸಾಹಿತ್ಯ. ಅದನ್ನು ಕೀಪ್ ಸಿಂಗಿಂಗ್ ದ್ಯಾಟ್. ಅದು ಬಿಟ್ಟರೆ ಇನ್ನೇನಿಲ್ಲ ಜಾಸ್ತಿ. ಫಿಲಮ್ ಅಂತೂ ನೋಡಿಲ್ಲ. ಮೊನ್ನೆ ನೋಡಿಬಿಟ್ಟೆ, ಕಭಿ ಖುಷಿ ಕಭಿ ಗಮ್ ನೋಡಿಬಿಟ್ಟು ಹತ್ತಿದೋ ಅವ್ರು ಅಳ್ತಾ ಇರುವಾಗ ಎಲ್ಲ ಶೋಟಲ್ಲೂ ಹತ್ಬಿಟ್ಟೀನಿ. ದೆನ್ ಐ ಥಾಟ್ ನೋಡೋದು ಬೇಡ ಇನ್ನು ಜಾಸ್ತಿ ಸಿನಿಮಾ ಅಂತ. ಐ ಜಸ್ಟ್ ವಾಚ್ ಓಲ್ಡ್ ಶೋಸ್ ನೋಡ್ತೀನಿ ಅಷ್ಟೇ. ಲೂಸಿ ಲೆಬೆಲ್ ಒಂದು ಕಾಮಿಕ್ ಶೋ. ಇಲ್ದಿರ ನನಗೆ ಜಾನಿ ಕಾಸನ್ ಶೋ ತುಂಬ ಇಷ್ಟ. ಹಳೇದು 70s 60s ಅದನ್ನು ನೋಡ್ತೀನಿ ಅಷ್ಟು, ತುಂಬ ಕಮ್ಮಿ. ಆದರೆ ನಾಟ್ ಮಚ್. ನ್ಯೂಸ್ ಒಂದು ಪಾಲಿಟಿಕ್ಸ್ ಒಂದಿದೆ, ಹುಚ್ಚಿದೆಲ್ಲ ನ್ಯೂಸ್, ಅದು ನೋಡ್ತೀನಿ ಅಷ್ಟೇ. ನ್ಯೂಸ್ ಸ್ವಲ್ಪನೇ. ಕ್ರೈಮ್ ನೋಡಲ್ಲಪ್ಪ. ಮೊನ್ನೆ ಅದೊಂಚೂರು ಮೇಘಾಲಯದೆಲ್ಲ ನೋಡಿತ್ತು, ಬಟ್ ನಾಟ್ ಮಚ್ ಐ ವಾಚ್ ಅಷ್ಟೇ. ಕ್ರೈಮ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಈಗ ರೊಟೀನ್ ಹೇಗೆ ನಡೀತಾ ಇದೆ ಮ್ಯಾಮ್? ಯೂಶ್ವಲಿ ಮುಂಚೆ ನಿಮ್ಮ ರೊಟೀನ್ ಹೇಗಿರ್ತಿತ್ತು, ಈಗ ಏನೇನು ಚೇಂಜಸ್ ಆಗಿದೆ ಅಂತ?
ರೊಟೀನ್ ನಾನು ಮುಂಚೆ ಬೇಗ ಹೇಳ್ತಾ ಇದ್ದೆ 6 ಗಂಟೆಗೆ. ಈಗ ನಂಗೆ ಅಷ್ಟು ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಯಾಕೆ ಸ್ವಲ್ಪ ರಾತ್ರಿ ಎಲ್ಲ ಹೇಳ್ತಾ ಇರ್ತೀನಲ್ಲ ಹಾಗಾಗಿ. ಈಗ ನಾನು ಸ್ವಲ್ಪ ಏಳೋದು ಸ್ವಲ್ಪ ಲೇಟು. ಒಂದು 7:15ಗೆ ಹೇಳ್ತಾ ಇದ್ದೀನಿ. ಎದ್ದ ಕೂಡಲೇ ತಿನ್ನೋಕ್ಕೆ ಶುರು ಮಾಡಬೇಕಲ್ಲ, ಹಾಗಾಗಿ ಎದ್ದ ಕೂಡಲೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀನಿ ಅಷ್ಟೇ ಈಗ. ಅದು ಬಿಟ್ಟರೆ ಐ ಟ್ರೈ ಟು ಬಿ ಆ್ಯಸ್ ಪೀಸ್ಫುಲ್ ಆ್ಯಸ್ ಪಾಸಿಬಲ್. ಯಾರ ಜೊತೆನೂ ಆರ್ಗ್ಯೂ ಮಾಡೋದು, ಮಾತಾಡೋದು, ಬೈಯೋದು ಹೆಂಗಾದ್ರೂ ಮುಂಚೆ ಮಾಡ್ತಾ ಇರಲಿಲ್ಲ. ಬಟ್ ಈಗ ಇನ್ನೂ ಜಾಸ್ತಿ ಐ ಟ್ರೈ ಟು ಬಿ ಮೋರ್ ಆ್ಯಂಡ್ ಮೋರ್ ಪೀಸ್. ತಲೆಗೆ ಜಾಸ್ತಿ ಏನು ಒತ್ತು ಕೊಡ್ತಾ ಇಲ್ಲ. ತಕ್ಷಣ ಅದು ಬರುತ್ತೆ ಇನಿಷಿಯಲಿ. ಯಾಕಂದ್ರೆ ನಾವು ಯಾವಾಗಲೂ ಕೆಲಸ ಮಾಡ್ತಿರ್ತೀವಲ್ಲ, ಫಸ್ಟು ಒಂದು 2-3 ತಿಂಗಳು ಅದೊಂದು ಬೇರೆ ಇದು ಹಾಂಟ್ ಮಾಡ್ತಾ ಇರುತ್ತೆ. ಅಯ್ಯೋ ಏನು ಮಾಡ್ತಿಲ್ಲ ಅಂತ. ದೆನ್ ಯು ವಾಂಟ್ ಟು ಬಿ ಆ್ಯಕ್ಟಿವ್ ಸಡನ್ಲಿ. ಆಮೇಲೆ ಬಾಡಿ ಈಸ್ ನಾಟ್ ಅಲವಿಂಗ್ ಯು ಟು ಬಿ ಆ್ಯಕ್ಟಿವ್. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಹಲವು ನಟಿಯರು ಆಗ್ಲೇ ಹೇಳಿದ್ರಿ ಸರೋಗೆಸಿ ಅನ್ನುವಂಥದ್ದು, ಅಂದರೆ ಅವ್ರ ಬ್ಯೂಟಿ ಎಲ್ಲೋ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಆ ರೀತಿನೂ ಮಾಡ್ತಾರೆ. ಸೊ ಅವರ ವೈಯಕ್ತಿಕ ಅಭಿಪ್ರಾಯಗಳೇನಿದೆ, ನನಗೆ ಅವ್ರ ಜೀವನ ವೈಯಕ್ತಿಕವಾಗಿ ಏನೂ ಗೊತ್ತಿಲ್ಲ. ಆನ್ ವಾಟ್ ಬೇಸಿಸ್ ದೇವ್ ಟೇಕನ್ ಇದಂತ. ಬಟ್ ಐ ಆಲ್ವೇಸ್ ಫೀಲ್ ಟು ಬಿ ಅ ಮದರ್ ಯು ಶುಡ್ ವೆನ್ ಯು ಗಿವ್ ಬರ್ತ್ ಯುವರ್ ಸೆಲ್ಫ್, ದಟ್ ಈಸ್ ದಿ ಬೆಸ್ಟ್ ಥಿಂಗ್. ಅಂದರೆ ಅದನ್ನು ನಾನು ಅನುಭವಿಸೋಕ್ಕಾಗತ್ತೆ ಅಂತ ನಾನಾಗೆ ನಾನು ಇದು ಜನ್ಮ ಕೊಟ್ಟಾಗ ಅದು ಸ್ವಲ್ಪ ಸರೋಗೆಸಿಯಿಂದ ಬಂದರೆ ನಾನು ಕೇಳ್ಪಟ್ಟಿರೋ ಅಂಥದ್ದು. ನನ್ನ ಇನ್ನೊಬ್ಬರು ಸ್ನೇಹಿತರು ಮನೆಯಲ್ಲೂ ಅವರು ಇದೆ ಸರೋಗೆಸಿಯಿಂದನೇ ತೊಗೊಂಡಿದ್ದು. ಅವ್ರು ಹೇಳ್ತಾಯಿದ್ರಂತೆ, ಅವ್ರ ಗಂಡನೇ ಹೇಳ್ತಾಯಿದ್ರಂತೆ, ನಮ್ಮ ಮನೇಲಿ ಮಗು ಹುಟ್ಟಿದೆ, ಮಗು ಇದೆ ಅಂತಲೇ ಗೊತ್ತೇ ಆಗಲಿಲ್ಲ, ಒಂದೇ ಸತಿ ಬಂದುಬಿಡ್ತು ರೆಡಿಮೇಡ್ ಮಗು ಅಂತ ಹೇಳಿದ್ರು. ಸೊ ಈ ಥರದ್ದೆಲ್ಲ ಬದಲಾವಣೆಗಳಿರುತ್ತೆ. I have opted for it. Nothing against anyone, you know. ಯಾವ ತಿಂಗಳಲ್ಲಿ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸೆಪ್ಟೆಂಬರ್. ಹಾಂ. ಸದ್ಯಕ್ಕೆ ಡಾಕ್ಟರ್ ಸುಷ್ಮಾ ಅವರೇ ನಿಮಗೆ ಟ್ರೀಟ್ ಮಾಡ್ತಿದ್ದಾರೆ, ಹೇಗೆ ಮೇಡಮ್? ಹೌದು. ಈವನ್ ಫಾರ್ ಡೆಲಿವರಿ ಆಲ್ಸೋ ಶೀಲ್ ಬಿ ದಿ ಒನ್ ಹೂ ಇಸ್ ಗೋಯಿಂಗ್ ಟು ಜಾಯಿನ್ ಮೀ ಅಂಡರ್ ಹರ್. ಇಲ್ಲ, ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಆಗಲ್ಲ. ಅವಳಿ ಜವಳಿ ಆಗಿರೋದ್ರಿಂದ ಕಂಪಲ್ಸರಿ ಇದು. ಆ್ಯಂಡ್ ಕನ್ಸಿಡ್ರಿಂಗ್ ಮೈ ಏಜ್ ಆ್ಯಂಡ್ ಎವ್ರಿಥಿಂಗ್, ಬೇಡ ರಿಸ್ಕ್ ಅಂತ ದೇ ವಿಲ್ ಗೋ ಫಾರ್ ಸಿಸೇರಿಯನ್ ಅನ್ನೇ ಇದು ಸಿ ಸೆಕ್ಷನ್ ಮಾಡ್ತಾರೆ. ಲೈಕ್ ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟ್ನ ಬೇರೆಯವ್ರು ಅಡ್ಮೈರ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅದು ನಂಗೆ ಗೊತ್ತಿಲ್ಲ, ನಿಮ್ಗೆ ಅದು ಕ್ಯಾಶುವಲ್ ಅನಿಸಿರ್ಬೋದು, ಬಟ್ ಥಿಂಕಿಂಗ್ ಮೈಂಡ್ ಸೆಟ್ ಔಟ್ಸೈಡಿಂದ ನಾನು ನೋಡೋದಾದರೆ, ಒಂದಷ್ಟು ಜನರು ಮಾತಾಡ್ಕೊಳ್ಳೋದಾದರೆ, ಮಕ್ಕಳು ದೊಡ್ಡವರಾಗೋ ಅಷ್ಟೊತ್ತಿಗೆ ನಿಮಗೂ ಏಜ್ ಆಗಿಬಿಡುತ್ತೆ. ಸೊ ಅವರು ಬೆಳೆಯೋದನ್ನು ನೀವು ನೋಡೋಕ್ಕಾಗೋದಿಲ್ಲ ಅನ್ನೋವಂಥದ್ದು ಮಾತಿಗೆ ಏನು ಹೇಳ್ತೀರಾ ಅಂತ? ನೋ ಐ ಟೆಲ್ ಯು ಸಮಥಿಂಗ್. ಮೊನ್ನೆ ಹೋದ ವರ್ಷ ಆಯಿತಾ, ಅವ್ರಿಗೆ 80 ವರ್ಷ ಆಗಿದೆ. ಅವರಿಗೆ ಡಾನ್ಸರ್ ಅವರು. ಆ್ಯಂಡ್ ಶಿ ರೋಟ್ ಅ ಬುಕ್. ಆ ಪುಸ್ತಕ ಬಿಡುಗಡೆನ ಅವ್ರು ಅಮೇರಿಕಾದಲ್ಲೇ ಇದ್ದಿದ್ದು. ಅವ್ರು ಅಲ್ಲೇ ಮದುವೆ ಆಗಿದ್ದಾರೆ, ಅಮೇರಿಕಾದವರನ್ನೇ. ಅವ್ರ ಪುಸ್ತಕ ಬಿಡುಗಡೆ ಇಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ, ಡಾನ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕನೇ. ಮತ್ತು ಅವರು ಗುರುಗಳ ಏನು ರಚನೆಗಳಿತ್ತು ಅದನ್ನೆಲ್ಲ ಪ್ರಿಂಟ್ ಮಾಡಿ, ಆ್ಯಂಡ್ ಶಿ ಹ್ಯಾಸ್ ಮೆನ್ಷನ್ಡ್ ಆಲ್ ದಿ ಐಟಮ್ಸ್, ಅದನ್ನು ಮಾಡ್ಯಾರ. ಆ್ಯಂಡ್ ಶಿ ಇಸ್ ನಾವ್ 80. ಓಕೆ, ಅವರ ಗಂಡನೂ ಸಹ ಇದ್ದಾರೆ, ಅವ್ರು ಫಾರಿನರೇ. ದೇ ಹ್ಯಾವ್ ಚಿಲ್ಡ್ರನ್ ಹೂ ಆರ್ 20. ಗೊತ್ತಾಯ್ತಾ? ಸೊ ಇಟ್ ಈಸ್ ನಾಟ್ ಅಬೌಟ್ ಇತ್ತೀಚೆಗೆ ಒಂದು ಇದು ಸರೋಗೆಸಿ ಅಂತೀನಿ, IVF ಅಲ್ಲೇ ಇತ್ತೀಚೆಗೊಬ್ಬರು 65 ವರ್ಷದವರಿಗೆ ಡೆಲಿವರಿ ಏನೋ ಆಯ್ತಲ್ವ, 60 ವರ್ಷದವ್ರಿಗೂ ಸಮಥಿಂಗ್ ಅಂದರೆ ತುಂಬ ಕಡಿಮೆ ಪರ್ಸೆಂಟ್. ಹಾಂ, ಒಬ್ರಿಗೆ ಆಗಿದೆ. ಇಟ್ ಈಸ್ ನಾಟ್ ಅಬೌಟ್ ಆಲ್ ದಟ್. ಜೀವನ ನೋಡಿ ಯಾರಿಗೂ ಎಷ್ಟು ವರ್ಷ ಇರುತ್ತೆ ಅಂತ ಏನು ನಮ್ಗೆ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ವೆನ್ ಯು ಲಿವ್ ಯುವರ್ ಲೈಫ್ ಯು ಶುಡ್ ಲಿವ್ ಟು ಯುವರ್ ಫುಲ್ಲೆಸ್ಟ್ ಅಂತ ಹೇಳ್ತೀವಿ. ಅಷ್ಟೇ ಬಿಟ್ಟರೆ ಅದನ್ನು ಮೀರಿ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲಲ್ಲ. ಯಾಕೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. 20 ವರ್ಷದಲ್ಲಿ ಮದುವೆ ಆಗಲಿ, ಎಷ್ಟೇ ವರ್ಷದಲ್ಲ, ಯಾರು ಆಯಸ್ಸು ಎಷ್ಟಿದೆ, ಯಾರು ಎಷ್ಟುವರೆಗೆ ಬದುಕ್ತಾರೆ, ಏನು ನಮಗೇನು ಗೊತ್ತಿರಲ್ಲ. ನನಗೇನು ಇವತ್ತು ನನ್ನ ಜೀವನ ಹೇಗೆ ಕಾಣ್ತಿದೆ, ಇನ್ನು ಮುಂಬರೋ ದಿನಗಳ ನನಗೆ ಹೇಗೆ ಕಾಣಬೇಕು, ಅದನ್ನು ಆ ಭರವಸೆಯಲ್ಲಿ ತಾನೇ ನಾವೆಲ್ಲರೂ ಡಿಸಿಷನ್ ತೊಗೊಳ್ಳೋದೇ. ಬಿಟ್ಟರೆ ಯು ಕ್ಯಾನ್ ಥಿಂಕ್ ಫಾರ್ 120 years, 150 years, ಯು ನಾಟ್ ಇವನ್ ಶ್ಯೂರ್ ವಾಟ್ಸ್ ಹ್ಯಾಪ್ನಿಂಗ್. ಅಷ್ಟು ಅವಶ್ಯಕತೆ ಇಲ್ಲ ಅಷ್ಟು ಯೋಚನೆ ಮಾಡೋದ್ರಲ್ಲಿ. ಈಗ ಸೀಮಂತ ಯಾವ ತಿಂಗಳಲ್ಲಿ ಆಗುತ್ತೆ ಮೇಡಮ್, ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮಾತ್ರ ಹೇಳಿದ್ರೆ ಅಷ್ಟೇ ಕತೆ ನನಗೆ. ಇಲ್ಲ ಅದು ನನ್ನ ಅಪ್ಪಂಗೆ ತುಂಬ ಅವರ ಪ್ರೆಷರೇ ಜಾಸ್ತಿ ಇದೆ, ಮಾಡಲೇಬೇಕು ಅಂತ. ಅಫ್ಕೋರ್ಸ್ ಐ ವಿಲ್ ಹ್ಯಾವ್ ಇಟ್ ಹಿಯರ್ ಓನ್ಲಿ. ಕನಸು ಇದೆಯಾ ಹೇಗೆ ಫುಲ್ ಓವರಾಲ್ ಹಿಂಗೆ ಮದರ್ಹುಡ್ ಏನಿದೆ ನಾನು ಎಲ್ಲವನ್ನು ಎಂಜಾಯ್ ಮಾಡಬೇಕು ಅನ್ನುವಂಥದ್ದು? ಓಕೆ, ಐ ಆಮ್ ನಾಟ್, ನಾನು ಹೇಳಿದ್ನಲ್ಲ, ನನ್ನ ಸಂತೋಷದಲ್ಲಿ ಮತ್ತೊಬ್ಬರು ಭಾಗಿಯಾಗ್ತಿದ್ದಾರೆ, ಅವ್ರಿಗೆ ಅದರಲ್ಲಿ ಸಂತೋಷ ಸಿಗ್ತಿದೆ ಅಂತ ಹೇಳಿದ್ರೆ ಐ ಆಮ್ ಫಾರ್ ಇಟ್. ಅಷ್ಟೇ ಬಿಟ್ಟರೆ ಇದೆಲ್ಲ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ. ಆಮೇಲೆ ನಾನು ನಾಟ್ ಅ ಪರ್ಸನ್. ನಂಗೆ ನೆನ್ನೆ ಇನ್ನೊಬ್ಬರು ಕಸಿನ್ ಮತ್ತು ಅವರು ಹೇಳ್ತಾಯಿದ್ರು,
ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಕ್ಕ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಕ್ಕ. ಐ ಆಮ್ ನಾಟ್ ಇಟ್ ಆಲ್ ಫಾರ್ ಆಲ್ ದ್ಯಾಟ್ ರಿಯಲಿ. ಐ ಹ್ಯಾವ್ ನೆವರ್ ಡನ್. ನನ್ನ ಪೋರ್ಟ್ಫೋಲಿಯೋಸೇ ಎಷ್ಟೋ ಕಮ್ಮಿ ಇದೆ, ನನ್ನ ಪೋರ್ಟ್ಫೋಲಿಯೋಸು ಮಾಡಿಲ್ಲ. ನಂಗೆ ಅಷ್ಟೊಂದೆಲ್ಲ ಆ ಥರದ್ದಿಲ್ಲ. ಒಂಥರ ಸರಳವಾಗಿ ನೈಜವಾಗಿ ಜೀವನ ಹೇಗೆ ನಡೆಸಬೇಕು, ಐ ಪ್ರಿಫರ್ ದ್ಯಾಟ್. ಸೊ ಇಟ್ ಈಸ್ ಜಸ್ಟ್ ಅಬೌಟ್ ಇಟ್ ಅಷ್ಟೇ. ಆದರೆ ಎಲ್ಲರಿಗೂ ಖುಷಿ ಇದೆ, ಅದ್ರಲ್ಲಿ ಭಾಗಿಯಾಗ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿ ನನ್ನ ತಂಗಿ ಎಲ್ಲ ಜೋಶಲ್ಲಿದ್ದಾರೆ, ನನ್ನ ಕಸಿನ್ಸ್ ಎಲ್ಲ ನಾವು ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ. ಸೊ ಡೂ ಇಟ್ ಅಷ್ಟೇ, ಆ ಥರ ಬಿಟ್ಟರೆ. ಬಟ್ ನಂಗೆ ಆ ಕ್ರೇಜ್ ಅಲ್ಲ. ಆಮೇಲೆ ಹೀಗೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಳ್ಬೇಕು, ಹಿಂಗೆ ಡೆಕೋರೇಟ್ ಐ ಹ್ಯಾವ್ ನೆವರ್ ಬೀನ್ ಅ ಪರ್ಸನ್ ಲೈಕ್ ದ್ಯಾಟ್. ಕ್ಯಾರೆಕ್ಟರಿಗೆ ಐ ವಿಲ್ ಚೇಂಜ್, ಏನು ಬೇಕಾದರೂ ಅಲ್ಲಿ ಬೇರೆ ಥರ. ಬಟ್ ನನ್ನ ಜೀವನ ನಾನು ಅಂತ ಬಂದಾಗ ಆ ಥರದ್ದಿಲ್ಲ ನಾನು ಯಾವಾಗ್ಲೂ. ಐ ಹ್ಯಾವ್ ಜಸ್ಟ್ ಬೀನ್ ದ ಸೇಮ್. ಜೀವನ ಸಂಗತಿಗೆ ಮುಂದಾದರೂ ಓಪನ್ ಅಪ್ ಆಗಿದ್ದೀರಾ ಅಥವಾ ಇಟ್ಸ್ ಓಕೆ ನಾನು ಆರಾಮಾಗಿದ್ದೀನಿ ಅನ್ನೋ ಥರದ್ದ ಹೇಗೆ ಅಂತ? ಹಾಂ, ನನಗೇನದು ಬೇಕೇ ಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾಟ್ ದಟ್ ಏನೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಅದಿಲ್ಲದೆ ನನಗೆ ಆತ್ಮಸ್ಥೈರ್ಯ ಆಗಲಿ ಮತ್ತು ಯಾರೋ ಏನೋ ಕಮ್ಮಿ ಆಗಿದೆ, ನನ್ನಲ್ಲಿ ಏನೋ ಕಮ್ಮಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಐ ಆಮ್ ಓಕೆ. ಇಫ್ ಇಟ್ ಡಸನ್ ಹ್ಯಾಪನ್ ಆಲ್ಸೋ ಇಟ್ಸ್ ಓಕೆ. ಈಗಂತೂ ನನ್ನ ಫ್ಯಾಮಿಲಿ ಫುಲ್ ಆಗೋಯ್ತು, ನಾನು ಅಪ್ಪ ಮಕ್ಕಳು ಎಲ್ಲರೂ ಸೇರಿಬಿಡ್ತೀವಲ್ಲ, ಇಟ್ಸ್ ಫುಲ್. ಓಕೆ, ಕೊನೆಯದಾಗಿ ಮ್ಯಾಮ್, ಕಳೆದ ವರ್ಷ ನೀವು ದರ್ಶನ್ ಸರ್ ಬಗ್ಗೆ ಮಾತನಾಡಿದ್ರಿ, ಕಲಾವಿದೆಯಾಗಿ ಕಲಾವಿದನ ಜೊತೆಗೆ ನಾನು ನಿಲ್ಲಬೇಕು ಅಷ್ಟೇ ಅನ್ನುವಂಥ ಮಾತು ಹೇಳಿದ್ರಿ. ಈ ವರ್ಷ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿಹಿ ಸುದ್ದಿಗಳು ನಡೀತಾ ಇದೆ, ಏನು ಹೇಳ್ತೀರಾ? ಅಯ್ಯೋ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ತುಂಬ ಜನ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ದೇ ಆಲ್ ಆರ್ ಗೋನಾ ಬಿ ವೆರಿ ಹ್ಯಾಪಿ ಟು ಸಿ ಹಿಮ್ ಬ್ಯಾಕ್ ಅಗೇನ್. ನೀವು ಅವರ ಸ್ಕ್ರೀನ್ ಶೇರ್ ಮಾಡಿರೋವಂಥದ್ದು ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾವ ಸಿನಿಮಾ ತೋರಿಸ್ತೀರಾ ನಿಮ್ಮಿಬ್ಬರದು? ಈ ಜನ್ರೇಷನ್ ನನ್ನ ನೀಸ್ ಅವಳು ಈಗ ನೋಡ್ತಿದ್ದಾಳೆ. ನನ್ನ ಎಲ್ಲ ಟೈಪ್ ಮಾಡಿ ಅವಳು ಈಗ ನೋಡ್ತಾ ಇದ್ದಾಳೆ. ಅವಳು 12 ವರ್ಷ ಅವಳಿಗೆ, ನನ್ನ ತಂಗಿ ಮಗಳಿಗೆ. ಅವಳು ಎಲ್ಲ ನೆನ್ನೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಏನೇನು ಮಾಡಿದ್ದಾರೆ ಸಿನಿಮಾ, ಯಾವ್ದು ಮಾಡಿದ್ದಾರೆ ಅಂತ. ಮೊನ್ನೆ ಅವಳು ಚಂದ್ರಮುಖಿ ಪ್ರಾಣ ಸಖಿ ಹಾಕೊಂಡೆಲ್ಲ ಅವಳು ನೋಡ್ತಾ ಇದ್ಲು. ಸೊ ನೋಡೋಣ ಅವ್ರು ಯಾವಾಗ ನೋಡ್ತಾರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿರುತ್ತೆ. ಐ ಡೋಂಟ್ ನೋ ವೆದರ್ ದಿಲ್ ಬಿ ಏಬಲ್ ಟು ರಿಲೇಟ್ ಆರ್ ನಾಟ್. ಬಟ್ ಒನ್ ಥಿಂಗ್ ಫಾರ್ ಶ್ಯೂರ್, ನಾನು ಇನ್ನೊಬ್ಬರು ಸ್ನೇಹಿತರು ಸಿನಿಮಾಟೋಗ್ರಫರ್, ಛಾಯಾಗ್ರಾಹಕರು, ಕನ್ನಡದವರೇ, ಬಟ್ ಬಾಂಬೆಲಿ ಇರ್ತಾರೆ. ಅವರಿಗೂ ಸ್ವಲ್ಪ ಲೇಟ್ ಮದುವೆ ಆಗಿದೆ. ಮಗಳು ಇನ್ನೊಬ್ಳು ಸಣ್ಣವಳಿದ್ದಾಳಂತೆ, 8 ವರ್ಷದವಳು ಅವಳಿಗೆ, 2ನೇ ಮಗಳು. ಅವಳಾಗಲೇ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ತಾತ ಅಂತ ಇದ್ದಾರೆ, ನೀವು ಬಿಳಿಗಡ್ಡೆಲ್ಲ ಬಿಟ್ಕೊಳ್ಬೇಡಿ, ಬಿಳಿ ಕೂದಲು ಬಿಟ್ಕೊಳ್ಬೇಡಿ. ಸೊ ಯು ನೆವರ್ ನೋ ವಾಟ್ ಡಿಮಾಂಡ್ಸ್ ತಗೊಂಡು ಹ್ಯಾವ್. ಅವರು ಅದಕ್ಕೆ ಭಾವನಾ ಕ್ಯಾನ್ ಯು ಬಿಲೀವ್ ಇಟ್, ಐ ಹ್ಯಾವ್ ಟು ಡೈ ಮೈ ಹೇರ್ ನೌ ವಿಚ್ ಐ ನೆವರ್ ಲೈಕ್ಡ್ ಅಂತ. ಸೊ ಐ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಚೇಂಜ್, ಹೌ ಮಚ್ ವಿ ಆರ್ ಗೋಯಿಂಗ್ ಟು ಚೇಂಜ್, ಏನೇನು ಡಿಮ್ಯಾಂಡ್ಸ್ ಆಗುತ್ತೆ ಗೊತ್ತಿಲ್ಲ. ಓಪನ್ ಇರಬೇಕಷ್ಟೇ. ಓಕೆ ಮ್ಯಾಮ್, ವೆರಿ ಆಲ್ ದ ಬೆಸ್ಟ್. ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಆರೋಗ್ಯವಾದಂತಹ ಮಕ್ಕಳು ನಿಮಗೆ ಹುಟ್ಟಲಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಭಾವನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.